ಮಾಧ್ಯಮ ಅಕಾಡೆಮಿ 40 ವರ್ಷ, ಚಂದನಕ್ಕೆ 40 ವರ್ಷ. ಒಂದು ಗೌರ್ಮೆಂಟ್ ಎಂಟರ್ಪ್ರೈಸ್ ಅಂದಾಗ ಎಲ್ಲ ರೀತಿ ಬೈಗಳನ್ನು ತಗೊಳ್ಬೇಕು. ಸರ್ಕಾರಕ್ಕೆ ಹೆಂಗೆ ಬೈತಾರೋ ನಿಮಗೂ ಹಂಗೆ ಬೈತಾರೆ. ಪತ್ರಕರ್ತರ ಅನುಭವ ದಾಖಲಾಗಬೇಕು, ಮುಂದಿನ ಜನ್ರೇಷನ್ಗೆ ಅದು ಸ್ಫೂರ್ತಿ ಆಗಬೇಕು. ನಡೆ ಕಲಿಸಿದ್ದು, ನುಡಿ ಕಲಿಸಿದ್ದು ಮಾತೃ ಸಂಸ್ಥೆ ಇದು ಚಂದನ ವಾಹಿನಿ. US ಅಲ್ಲಿದ್ದೆ, ಅಲ್ಲಿ DD ನಾನು ನೋಡ್ತಾ ಇದ್ವಿ. ನಾನು ಆ್ಯಕ್ಚುಲಿ ಕನ್ನಡ ಕಲ್ತಿದ್ದೀನಿ, TV ನೋಡಿದೆ. ಆ ಚಂದನದ ಮೇಲಿನ ಜನರ ಪ್ರೀತಿ ಇದೆಯಲ್ಲ, ಇಷ್ಟು ಚಾನಲ್ಗಳ ಅಬ್ಬರ ಇದ್ರೂ ಕೂಡ ಬದಲಾಗಿಲ್ಲ, ಬದಲಾಗೋ ಲಕ್ಷಣಗಳು ಇಲ್ಲ. ನಾಡಿನ ನಾಡಿ ಸ್ಪಂದನ ಚಂದನ ಚಂದನ ಚಂದನ. ಎಲ್ಲರಿಗೂ ನಮಸ್ಕಾರ. ವಿಭಿನ್ನ ಅಭಿರುಚಿಗಳ ಕಲಾಸಕ್ತಿಯ ತಳಹದಿಯ ಮೇಲೆ ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸುವಂತಹ ಉತ್ಕೃಷ್ಟವಾದ ಧ್ಯೇಯ ಹೊಂದಿರುವ ಏಕೈಕ ರಾಷ್ಟ್ರೀಯ ಚಾನೆಲ್ ದೂರದರ್ಶನದ ಬೆಂಗಳೂರು ಆವೃತ್ತಿ ಪ್ರಾರಂಭವಾಗಿ 40ನೇ ವರ್ಷಕ್ಕೆ ಕಾಲಿಡುತ್ತಿರುವ ಸಂಭ್ರಮ. ಪತ್ರಿಕೋದ್ಯಮ ಇತಿಹಾಸದ ವೃತ್ತಿ ಸಂಬಂಧಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಡುತ್ತಿರುವ ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ 40ರ ಸಂಭ್ರಮ. ಇವೆರಡರನ್ನು ಆನಂದಿಸಲು, ಅನುಭವಿಸಲು ಇಂದು ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. 150 ವರ್ಷಗಳಿಗೂ ಹೆಚ್ಚು ಚರಿತ್ರೆ ಇರುವ ಕನ್ನಡ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ವೃತ್ತಿ ನೈಪುಣ್ಯತೆ ಹೆಚ್ಚಿಸುವ ಮಾರ್ಗದರ್ಶನ ಸಂಸ್ಥೆಯಾಗಿ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಪ್ರಾರಂಭವಾಗಿದ್ದು 40 ವರ್ಷಗಳ ಹಿಂದೆ. ಪತ್ರಿಕಾ ದಿಗ್ಗಜರ ನೇತೃತ್ವದಲ್ಲಿ ಮೈಸೂರು ಮಠ, ಜಿ ನಾರಾಯಣ, ಖಾದ್ರಿ ಶಾಮಣ್ಣ, ಈ ಹಲವು ದಿಗ್ಗಜರ ನೇತೃತ್ವದಲ್ಲಿ ಈ ಸಂಸ್ಥೆ ಪ್ರಾರಂಭವಾಗಿತ್ತು. ನಗರ ಪಟ್ಟಣಗಳ ಜೊತೆಗೆ ಹಳ್ಳಿಗಾಡಿನ ಪತ್ರಕರ್ತರಲ್ಲೂ ವೃತ್ತಿ ನೈಪುಣ್ಯತೆ ಬೆಳೆಸುವ ಒಂದು ನಿಟ್ಟಿನಲ್ಲಿ ಹಲವು 10 ಯೋಜನೆಗಳನ್ನು ಹಮ್ಮಿಕೊಂಡು ಪತ್ರಿಕಾ ಕ್ಷೇತ್ರದ ಉನ್ನತಿಗೆ ಇಂದು ಸಹಕಾರಿಯಾಗಿದೆ. ಹಾಗೆ ನಮ್ಮ ಚಂದನ ದೂರದರ್ಶನ ಕೂಡ ಯಾವುದೇ ಅಬ್ಬರ ಇಲ್ಲದೆ, ಆಡಂಬರ ಇಲ್ಲದೆ, ವಸ್ತುನಿಷ್ಠವಾದ ನಿಖರವಾದ ಮಾಹಿತಿ ನೀಡುತ್ತಾ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಕುಳಿತು ನೋಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದಿದೆ. ಬೆಂಗಳೂರು ದೂರದರ್ಶನ ಅನೇಕತೆಯಲ್ಲಿ ಏಕತೆಯನ್ನು ಸೃಷ್ಟಿಸುತ್ತಾ ಕನ್ನಡಿಗರನ್ನು ಆಕರ್ಷಿಸುತ್ತಾ ಒಗ್ಗೂಡಿಸುತ್ತಾ ಬಂದಿದೆ. ವಂದೇ ಮಾತರಂ ಪ್ರಸ್ತುತಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತಿದೆ. ಗಾನಚಂದನ ಪ್ರತಿಭೆಗಳಿಂದ ಇವರೊಂದಿಗೆ ಸಹಕರಿಸುತ್ತಾರೆ ತಬಲಾ ಶ್ರೀ ವಿಕಾಸ್ ನಲೇಗಲ್, ಕೊಳಲು ಶ್ರೀ ಮಂಜುನಾಥ್ ಹಾಗೂ ಕೀಬೋರ್ಡ್ ಶ್ರೀನಿವಾಸಯ್ಯ, ಗಾಯನದಲ್ಲಿ ಭಾಗ್ಯಶ್ರೀ, ರೇವತಿ ಹಾಗೂ ವಿಶಾಖ್. सुमधुर भाषिणी
कोटि भुजे द्रुत कर करमाले अबला किनु मायितु बले बहुबल धारिणी नमामि तारिणी रिपुदलवारिणी मातरं वन्दे मातरं वन्दे मातरं तुमि विद्या तुमि धर्म तुमि हृदि तुमि मर्मा त्वं हि प्राणाः शरीरे बहुते तुमि मा शक्ति हृदये तुमि मा भक्ति तुम्हारे प्रतिमा घड़ी मंदिरे मंदिरे वन्दे मातरं वन्दे मातरं त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमला अमला अतुला सुजला सुफला मातरं वन्दे मातरं श्यामलां सरलां सुष्मिता भूषिता धरणी भरणी मातरं वन्दे मातरं वन्दे मातरं वन्दे मातरम् ನಾಡಗೀತೆಯ ಪ್ರಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. जय भारत जननीय तनुजाते जय हे कर्नाटक माते जय सुंदर नदी वनಗಳ ನಾಡಿ जय हे रस ಋಷಿಗಳ ಬೀಡಿ ಭೂದೇವಿಯ ಮಕುಟದ ನವಮಣಿ ಗಂಧದ ಚಂದದ ಹೊನ್ನಿನ ಗಣಿ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ಜ್ಞಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೇಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ
ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ಜನಪದ ಪ್ರಕಾರಗಳು, ನಾಟಕ, ಯಕ್ಷಗಾನ, ಬುಡಕಟ್ಟು ಜಗತ್ತಿನ ವೈವಿಧ್ಯತೆ, ಹೀಗೆ ಚಂದನ ವಾಹಿನಿ ಸಕಲ ರಂಗಗಳನ್ನು ಮುಟ್ಟಿದೆ. ತನ್ನ ಮಾಹಿತಿ, ಶಿಕ್ಷಣ, ಮನರಂಜನೆಯ ಧ್ಯೇಯದ ಮುಖೇನ ಜನಮಾನಸವನ್ನು ಮೀಟಿದೆ. ತಾಂತ್ರಿಕ ಬೆಳವಣಿಗೆಗಳ ಜೊತೆಯಲ್ಲೇ ನಾವು ತಂತ್ರಜ್ಞಾನಕ್ಕೂ ಒಗ್ಗಿಕೊಂಡು ನವೀನ ಕಾರ್ಯಕ್ರಮಗಳನ್ನು ಪ್ರೇಕ್ಷಕರಿಗೆ ಅನುಗುಣವಾಗಿ ಬಿತ್ತರಿಸುತ್ತಿದ್ದೇವೆ. ಈ ಎಲ್ಲ ವಿಶೇಷತೆಗಳನ್ನು ಬಿಂಬಿಸುವ ಚಂದನ ಗೀತೆಗೆ ಈಗ ಸ್ವಾಗತ ನೃತ್ಯದೊಂದಿಗೆ ಹೆಜ್ಜೆ ಹಾಕುತ್ತಾರೆ ಸಪ್ತಸ್ವರ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಕಲಾವಿದರು. ನೃತ್ಯ ಸಂಯೋಜನೆ ಮಂಜುಳಾ ಪರಮೇಶ್. ನಾಡಿನ ನಾಡಿ ಸ್ಪಂದನ ಚಂದನ ಚಂದನ ಚಂದನ, ನಾಡಿನ ನಾಡಿ ಸ್ಪಂದನ ಚಂದನ ಚಂದನ ಚಂದನ. ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗರ ನರನಾಡಿಯೇ ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ ಚಂದನ ಚಂದನ ಚಂದನ, ನಾಡಿನ ನಾಡಿ ಸ್ಪಂದನ ಚಂದನ ಚಂದನ ಚಂದನ, ನಾಡಿನ ನಾಡಿ ಸ್ಪಂದನ ಚಂದನ ಚಂದನ ಚಂದನ. ಮಾಧ್ಯಮ ಮೈಲಿಗಲ್ಲು 40ರ ಹೊಸ್ತಿಲು ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉನ್ನತ ಶಿಕ್ಷಣ, IT ಮತ್ತು BT ಸಚಿವರಾದ ಡಾಕ್ಟರ್ CN ಅಶ್ವತ್ಥನಾರಾಯಣ್, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ವಿಜಯವಾಣಿ ಸಂಪಾದಕರಾದ ಶ್ರೀ KN ಚೆನ್ನೇಗೌಡ, ವಿಶೇಷ ಆಹ್ವಾನಿತರಾದ ಖ್ಯಾತ ಚಲನಚಿತ್ರ ನಟಿ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ, ದೂರದರ್ಶನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಸದಾಶಿವ ಶೆಣೈ ದಯಮಾಡಿ ವೇದಿಕೆಗೆ ಬರಬೇಕೆಂದು ಕೋರುತ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು. ಪ್ರಜಾಪ್ರಭುತ್ವದ 4ನೆಯ ಅಂಗ ಎಂದೇ ಪರಿಗಣಿಸಲ್ಪಡುತ್ತಿರುವ ಮಾಧ್ಯಮ ಕ್ಷೇತ್ರದ ಕಾರ್ಯಕ್ರಮ ಇಂದು ಇಲ್ಲಿ ನಡೆಯುತ್ತಿದೆ. 1980ರ ದಶಕದಲ್ಲಿ ಕರ್ನಾಟಕದಲ್ಲಿ ಉದಿಸಿದ 2 ಸಂಸ್ಥೆಗಳೇ ಬೆಂಗಳೂರು ದೂರದರ್ಶನ ಹಾಗೂ ಕರ್ನಾಟಕ ಪತ್ರಿಕಾ ಅಕಾಡೆಮಿ. ಕನ್ನಡ ನಾಡಿನ ಜನಶಕ್ತಿಯ ಕೇಂದ್ರವಾದ ವಿಧಾನಸೌಧದ ಸಮೀಪದ ವಿಶ್ವೇಶ್ವರಯ್ಯ ಗೋಪುರದಲ್ಲೇ ಈ 2 ಸಂಸ್ಥೆಗಳು ಪ್ರಾರಂಭವಾಗಿದ್ದು ಒಂದು ವಿಶೇಷ. ಭಾರತದಲ್ಲಿ ಟೆಲಿವಿಷನ್ ಯುಗ 1950ರ ದಶಕದಲ್ಲಿ ಆರಂಭವಾದರೂ 80ರ ದಶಕದಲ್ಲಿ ವಿಸ್ತರಣೆಯಾದಾಗಲೂ ಕೂಡ ಕರ್ನಾಟಕದ ಬಹುಭಾಗಕ್ಕೆ ಈ ಟೆಲಿವಿಷನ್ ಸೌಲಭ್ಯ ಲಭ್ಯವಿರಲಿಲ್ಲ. 80ರ ದಶಕದಲ್ಲಿ ಮರುಪ್ರಸಾರ ಕೇಂದ್ರವಾಗಿ ಆರಂಭವಾಗಿ ನಂತರದ ವರ್ಷಗಳಲ್ಲಿ ಸ್ವಾತಂತ್ರ್ಯ ಕೇಂದ್ರವಾಗಿ ವಿಶಾಲವಾದ ಕಟ್ಟಡದಲ್ಲಿ ಬೆಂಗಳೂರು ದೂರದರ್ಶನ ಕೇಂದ್ರ ನೆಲೆಗೊಂಡಿದ್ದು ಈಗ ಇತಿಹಾಸ. ಇದೀಗ 40ನೆಯ ವರ್ಷಕ್ಕೆ ನಾವು ಕಾಲಿಡುತ್ತಿದ್ದೇವೆ. ಹಾಗೆ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಕೂಡ ತನ್ನ 40 ವರ್ಷಗಳನ್ನು ಪೂರೈಸುತ್ತಿದೆ. ಇದಕ್ಕೆ ಆಗಮಿಸಿರುವ ಸನ್ಮಾನ್ಯ ಅತಿಥಿಗಳನ್ನು ಹಾಗೂ ತಮ್ಮೆಲ್ಲರನ್ನು ದಯಮಾಡಿ ಸ್ವಾಗತಿಸಿ ಆಶಯ ನುಡಿಗಳನ್ನು ಆಡಬೇಕೆಂದು ಬೆಂಗಳೂರು ದೂರದರ್ಶನ ಕೇಂದ್ರದ
ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್ ಅವರನ್ನು ಕೋರ್ತೇನೆ. ಅತ್ಯಂತ ಮಧುರವಾದ ಕಾರ್ಯಕ್ರಮ. ಮಾಧ್ಯಮ ಮೈಲುಗಲ್ಲು 40ರ ಹೊಸ್ತಿಲು. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಕರ್ನಾಟಕ ರಾಜ್ಯದ ಮಾಧ್ಯಮ ಅಕಾಡೆಮಿಯ ಎಲ್ಲ ಸದಸ್ಯರನ್ನೊಳಗೊಂಡಂತೆ ಅಧ್ಯಕ್ಷರು ಕೂಡ ಇದಕ್ಕೆ ಕೈ ಜೋಡಿಸಿರೋದು ತುಂಬ ವಿಶೇಷ. ಆ ಸಂಸ್ಥೆಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈ ದೂರದರ್ಶನ ಚಂದನ ಇದರ ಸಂಸ್ಥಾಪನಾ ದಿನಾಚರಣೆಯೂ ಹೌದು. ಆ ನಿಟ್ಟಿನಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ 40 ವರ್ಷ. ಈ ಸಂದರ್ಭದಲ್ಲಿ ಯಾರನ್ನು ಮುಖ್ಯ ಅತಿಥಿಗಳನ್ನಾಗಿ ಕರಿಬೇಕು ಅಂತಂದಾಗ ಈಗಾಗಲೇ ನಮ್ಮ ನಿರೂಪಕರು ಹೇಳಿದಾಗೆ ಪ್ರಜಾಪ್ರಭುತ್ವದ ಪ್ರಮುಖ ಅಂಗ ಅಂತ ಅನ್ನಿಸ್ಕೊಂಡಾಗ, ಎಲ್ಲ ಬೇರೆ ಅಂಗಗಳಲ್ಲಿ ಏನಾದರೂ ದೋಷಗಳು ನ್ಯೂನ್ಯತೆಗಳು ಕಂಡುಬಂದಾಗ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಪತ್ರಿಕಾ ರಂಗ ಅನೇಕ ಎಚ್ಚರಿಕೆಯ ಜವಾಬ್ದಾರಿಯ ಕೆಲಸಗಳನ್ನು ಮಾಡಬೇಕಾಗತ್ತೆ. ಕಳೆದ 5-6 ದಶಕಗಳಿಂದ ಈ ಕೆಲಸವನ್ನು ಕರ್ನಾಟಕದ ಮಾಧ್ಯಮ ಕ್ಷೇತ್ರ ಮಾಡ್ತಾನೆ ಬಂದಿದೆ. ವಿದ್ಯುನ್ಮಾನ ಮಾಧ್ಯಮ, ಪ್ರಕಟ ಮಾಧ್ಯಮ, ಶ್ರವ್ಯ ಮಾಧ್ಯಮ, ಈ ಹಲವಾರು ಮಾಧ್ಯಮಗಳಲ್ಲಿ ವಿಶೇಷವಾಗಿ ಈ ಪ್ರಕಟ ಮಾಧ್ಯಮ ಸಾಹಿತ್ಯದ ಮೂಲ ದ್ರವ್ಯವನ್ನು ಇಟ್ಕೊಂಡಂಥ ಸಾಹಿತ್ಯವನ್ನು ಕೂಡ ವಿದ್ಯುನ್ಮಾನ ಮಾಧ್ಯಮಕ್ಕೆ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂದಿನ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ರಾಜ್ಯದಲ್ಲೇ ಅನೇಕ ತಮ್ಮ ಹೊಸ ಹೊಸ ಕಾರ್ಯಕ್ರಮಗಳಿಂದ, ಎಲ್ಲ ಕಾರ್ಯಕ್ರಮದಲ್ಲಿ ನಗುಮುಖದಿಂದ ತಮ್ಮ ಉಪಸ್ಥಿತಿಯನ್ನು ಪ್ರಸ್ತುತಪಡಿಸಿ ಸಾಕ್ಷಿ ನೀಡುವಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರೂ ಆದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಸರ್ ಅವರು ಬಂದಿರೋದು ನಿಜಕ್ಕೂ ಈ ಕಾರ್ಯಕ್ರಮದ ಮೆರುಗು ಮತ್ತು ಒಂದು ಸೌಜನ್ಯದ ಒಂದು ಕಾರ್ಯಕ್ರಮ, ಆತ್ಮೀಯ ಕಾರ್ಯಕ್ರಮ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಹೂವೇ ಹೂವೇ ಅಂತ ಕನ್ನಡಿಗರ ಮನಸ್ಸಿನ ಮುದದ ಹೂವನ್ನು ಅರಳಿಸಿದ ನಮ್ಮ ಹೆಮ್ಮೆಯ ನಟಿ, ನಮ್ಮ ಕರ್ನಾಟಕದ ಸೊಸೆ, ಅತ್ಯಂತ ಜನಪ್ರಿಯ ಮತ್ತು ಸಹೃದಯ ನಗುಮುಖದ ನಾಯಕಿ ಪ್ರಿಯಾಂಕಾ ಉಪೇಂದ್ರ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ 2 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀವಿ. ಅಧ್ಯಕ್ಷತೆಯನ್ನು ವಹಿಸಿದಂತಹ ಚೆನ್ನೇಗೌಡರು, ನಾನೀಗಾಗಲೇ ನಿಮ್ಮ ಮುಂದೆ ಹಂಚಿಕೊಂಡ ಹಾಗೆ ಯಾವುದೇ ವಿದ್ಯುನ್ಮಾನ ಮಾಧ್ಯಮ ಇರಬಹುದು, ಅದು ಸಾಹಿತ್ಯ ಇಲ್ಲದೇ, ಅಡಿಪಾಯ ಇಲ್ಲದೇ ಯಾವುದೇ ಕಾರ್ಯಕ್ರಮವನ್ನು ನಿರೂಪಿಸೋದು ಬಹಳ ಕಷ್ಟ ಆಗುತ್ತೆ. ಅಂಥ ನಿಟ್ಟಿನಲ್ಲಿ ನಮ್ಮ ಚೆನ್ನೇಗೌಡರು ಉದಯವಾಣಿ ಪತ್ರಿಕೆಯ ಸಂಪಾದಕರು, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ. ಹಾಗೆಯೇ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಸದಾಶಿವ್ ಶೆಣೈ ಕೆ ಅವರು, ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು, ಅವರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಈಗ ಸದಾಶಿವ್ ಶೆಣೈ ಅವರಿಗೆ ನಮ್ಮ 2 ಸಂಸ್ಥೆಗಳ ಪರವಾಗಿ ಅವರಿಗೆ ಗೌರವದ ಸಮರ್ಪಣೆ.
ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ, ಇನ್ನು ಈ ಕಾರ್ಯಕ್ರಮದ ಮುಖ್ಯ ಆಶಯ ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಇಂಥ ಗುಣಮಟ್ಟದ ಮಾಧ್ಯಮದ ಗಣ್ಯರನ್ನು, ಹಿರಿಯರನ್ನು ಇಲ್ಲಿ ತಂದು ಕೂಡಿಸೋಕೆ ಏನು ಕಾರಣ ಇವತ್ತು ಅಂತಂದರೆ, ಈಗಾಗಲೇ ಹೇಳಿದ ಹಾಗೆ ದೂರದರ್ಶನ ಚಂದನ ವಾಹಿನಿ 1981 ನವೆಂಬರ್ 19ರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬ ಅಂತ ಹೇಳಿ ಪ್ರಾರಂಭ ಮಾಡಿದ್ದು. ಅವರು ಆಗ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಚಿವರಾಗಿದ್ದರು. ಅಂಥ ಸಂದರ್ಭದಲ್ಲಿ ಒಂದು ಕರ್ನಾಟಕಕ್ಕೆ ಪ್ರಾದೇಶಿಕ ಭಾಷೆ ಬೇಕು, ಅದಕ್ಕೂ ಒಂದು ವಾಹಿನಿ ಬೇಕು ಅನ್ನುವ ನಿಟ್ಟಿನಲ್ಲಿ 1981ರಲ್ಲಿ ಶಂಕುಸ್ಥಾಪನೆಗೊಂಡಂಥ ಈ ಕೇಂದ್ರ, ತದನಂತರ ಇಲ್ಲಿ ಈ ಒಂದು ಬಿಲ್ಡಿಂಗು ಕಟ್ಟಡ ನಿರ್ಮಾಣ ಆದಮೇಲೆ ಇಲ್ಲಿಯ ಕನ್ನಡದ ಸಂಪೂರ್ಣ ಕಾರ್ಯಕ್ರಮ 24x7 ಈ ಅವಧಿನಲ್ಲಿ ಎಲ್ಲ ಕನ್ನಡದ ಕಾರ್ಯಕ್ರಮಗಳು ಪ್ರಾರಂಭವಾದವು. ಈ ಕನ್ನಡದ ಕಾರ್ಯಕ್ರಮ ಪ್ರಾರಂಭ ಆಗಿದ್ದಕ್ಕೆ ಅಲ್ಲಿಂದ ಇಲ್ಲಿವರೆಗೂ 40 ವರ್ಷದ ಒಂದು ಕಾಲಘಟ್ಟದಲ್ಲಿ ಅನೇಕ ನಿರ್ದೇಶಕರು, ನಿರ್ಮಾಪಕರು, ನಿಮ್ಮಂತಹ ಸಂಪನ್ಮೂಲ ವ್ಯಕ್ತಿಗಳು ಇಂಥ ಸುದೀರ್ಘ ಅವಧಿಯನ್ನು ಅರ್ಥಪೂರ್ಣವಾಗಿ ಕಟ್ಟಿಕೊಡೋಕ್ಕೆ ಸಾಧ್ಯ ಆಗಿರ್ಬೋದು. ಇಲ್ಲಿ ನಮ್ಮ ಮುಂದೆ ವೇದಿಕೆ ಮೇಲೆ ಮುಂದೆ ಇರುವಂಥ ಅನೇಕ ಹಿರಿಯರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಪೂರ್ಣಿಮಾ ಅವರು ಹೇಳ್ತಾ ಇದ್ದರು, 81ರಲ್ಲಿ ಭಗಿನಿ ಎನ್ನುವ ಮಹಿಳಾ ಕಾರ್ಯಕ್ರಮ, BK ರವಿಯವರ ಅನೇಕ ಕಲ್ಪನೆಗಳು, ನಮ್ಮ ಸಾವಿತ್ರಿ ಮೇಡಮು, ಶಮಂತ ಅವರು, ಹೀಗೆ ನೆನಪಿಸ್ತಾ ಹೋದರೆ ನಿಮ್ಮೆಲ್ಲರ ಈ ಒಂದು ಸಂಸ್ಥೆಯನ್ನು ಕಟ್ಟಿಕೊಡುವಲ್ಲಿ, ಕಟ್ಟಡ ಅಷ್ಟೇ ಅಲ್ಲ ನಾನು ಹೇಳ್ತಾ ಇರೋದು, ಸಂಸ್ಥೆ ಅಂದರೆ ಬರೀ ಕೇವಲ ಕಟ್ಟಡ ಅಲ್ಲ, ಅಲ್ಲಿರುವ ವ್ಯಕ್ತಿಗಳು ಅಂತ ನಾನು ಬಲವಾಗಿ ನಂಬಿರೋಳು. ಈ ಸಂಸ್ಥಾಪಕರ ದಿನದ ಅಂಗವಾಗಿ ದೂರದರ್ಶನದ ಕೊಡುಗೆ ನಾಡಿಗೆ ಏನು ಅಂತ, ನಾಡಿಗೆ ಏನು ಕೊಡೋಕ್ಕೆ ಸಾಧ್ಯ ಅಂತ ಈ ಸಲ ನಾನೇನಾದರೂ ಹೊಸದನ್ನು ಮಾಡಬೇಕು ಅಂತ ಆಲೋಚನೆಯಲ್ಲಿ ಇರುವಾಗಲೇ ಸದಾಶಿವ ಶೆಣೈ ಅವರು ಮಾಧ್ಯಮ ಅಕಾಡೆಮಿಯಿಂದ ಒಂದು 15 ದಿವಸದ ಹಿಂದೆ ಬಂದು ಮಾತನಾಡಿದರು. ನಮಗೂ 40 ವರ್ಷ ಅಕಾಡೆಮಿಗೆ ಅಂತ. ಈ ಸಂದರ್ಭದಲ್ಲಿ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆಗೈದಂತಹ ಸಾಮಾಜಿಕ ಪರಿವರ್ತನೆಗೆ ತಮ್ಮ ಬರವಣಿಗೆಯ ಮೂಲಕ ಬರವಣಿಗೆಯ ಹಿರಿಯತನ ಮತ್ತು ಬದಲಾವಣೆ ಹಿರಿಯತನಕ್ಕೆ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ಇರ್ಬೋದು, ಆಹಾರ, ಆರೋಗ್ಯ, ತಂತ್ರಜ್ಞಾನ, ಸಾಹಿತ್ಯ, ಸಂಗೀತ, ಕಲೆ ಎಲ್ಲ ರಂಗದಲ್ಲೂ ಚಿತ್ರೋದ್ಯಮ ನಮ್ಮ ಗಂಗಾಧರ್ ಮೊದಲಿಯಾರವರು ಇದ್ದಾರೆ, ದಂಡಾವತಿ ಸರನ್ನು ಕೂಡ ಇಲ್ಲಿ ಇದ್ದಾರೆ. ಕೆಲವು ಹೆಸರುಗಳನ್ನು ಮರೆತೋಗಿದ್ರೆ ದಯವಿಟ್ಟು ವೆಂಕಟರಾಮ ಅವರು ಇವರೆಲ್ಲ ಕ್ಷಮಿಸಬೇಕು. ಆದರೆ ಇಂಥವರ ದಾಖಲೆಗಳು ಎಲ್ಲೂ ಇಲ್ಲ. ಕರ್ನಾಟಕದ ಮಾಧ್ಯಮ ಕ್ಷೇತ್ರಕ್ಕೆ ದಾಖಲೆ ಸಲ್ಲಿಸಿದವರ ಸಂಪೂರ್ಣವಾದ ಒಂದು ಸರಣಿಯ ದಾಖಲೆ ನಮಗೆ ಎಲ್ಲೂ ಸಿಗಲ್ಲ. ಈ ದಾಖಲೆಯನ್ನು ಮಾಡಬೇಕು ಅನ್ನುವ ಒಂದು ಮಹತ್ತರ ಆಸೆಯನ್ನು ಇಟ್ಕೊಂಡು ಕರ್ನಾಟಕ ಮಾಧ್ಯಮ ಅಕಾಡೆಮಿಯವರು 40 ಜನ ಹಿರಿಯರನ್ನು ಪಟ್ಟಿ ಮಾಡಿ ನಮಗೆ ಕೊಡ್ತಾ ಇದ್ದಾರೆ. ಪಟ್ಟಿ ಮಾಡಿ ಕೊಟ್ಟ ನಂತರ ನಮ್ಮ ಜವಾಬ್ದಾರಿ ಏನು? ನಮ್ಮ ಜವಾಬ್ದಾರಿ ಆ ಹಿರಿಯರನ್ನು, ಅವರ ಬಾಲ್ಯ, ಬರಹ, ಬದುಕು, ಹೋರಾಟ, ಅವರ ಬರವಣಿಗೆ, ಮಾಧ್ಯಮ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು, ಆ ದಾಖಲೆಗೆ ಮುನ್ನುಡಿಯಾಗಿ ಇವತ್ತು ನಮ್ಮ ಸಚಿವರು ಈ ಕಾರ್ಯಕ್ರಮದ ಸರಣಿಗೆ ಉದ್ಘಾಟಕರಾಗಿ ಬಂದಿದ್ದಾರೆ. ನಾವು 2 ತಲೆಮಾರುಗಳನ್ನು, ತಂತ್ರಜ್ಞಾನ ಇಲ್ಲದ ಒಂದು ಕಾಲಘಟ್ಟ, ಈಗ ಸಂಪೂರ್ಣವಾಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಂತಹ ಮಾಧ್ಯಮ, ಈ 2ನ್ನು ನಾವು ತೂಗಿಸಿಕೊಂಡು ಹೋಗಿ ಚಂದನ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳು ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಅದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ತಂಡವೂ ಕೂಡ ಕೆಲಸ ಮಾಡಿದೆ. ಇದಕ್ಕೆ ಕಾರಣ ಅಂದರೆ ನಮ್ಮಲ್ಲಿ ಇರುವಂಥ TRP ಆಗಲಿ, ಅಥವಾ ಜನರನ್ನು ಉದ್ರೇಕಗೊಳಿಸಿ ಅಥವಾ ಅವರ ಚಾಪಲ್ಯತೆಯನ್ನು ಅಥವಾ ನಾಲಿಗೆಗೆ ಸೂಕ್ತವಾಗುವ ಆಹಾರವನ್ನು ಕೊಡುವಂಥದ್ದಲ್ಲ, ಕಿವಿ ಮತ್ತು ಮೆದುಳಿಗೆ ಒಳ್ಳೆಯ ಆಹಾರವನ್ನು ಕೊಡುವ ಸಿದ್ಧತೆ, ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ನಮಗೆ ಜವಾಬ್ದಾರಿ ಇದೆ. ನಾವು ಈ ಸಮಾಜದ ಪಾಲಕರು, ಪೋಷಕರು, ಈ ಸಂಸ್ಕೃತಿ, ಬೆಳವಣಿಗೆ, ಸಾಹಿತ್ಯ, ಸಂಗೀತ ಇದನ್ನೆಲ್ಲ ಮುಂದುವರಿಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ನಾವು ನಂಬಿದವರು. ಈಗ ಆಗ ಹೇಳ್ಕೊಳ್ಳುವ ಎಲ್ಲ ವಾಹಿನಿಗಳಿಗೆ ಮಾತೃ ಸಂಸ್ಥೆ ಅಂದರೆ ನಡೆ ಕಲಿಸಿದ್ದು, ನುಡಿ ಕಲಿಸಿದ್ದು, ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು, ಕಾರ್ಯಕ್ರಮ ಸರಣಿಗಳನ್ನು ಹೇಗೆ ಮಾಡಬೇಕು, ಧಾರಾವಾಹಿಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟದ್ದು ಮಾತೃ ಸಂಸ್ಥೆ, ಇದು ಚಂದನ ವಾಹಿನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಹಿರಿಯ ಮಾಧ್ಯಮ ತಜ್ಞರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಿಮ್ಮ ಸಾಹಿತ್ಯದ ಕೊಡುಗೆ ನಮ್ಮ ಮುಂದೆ ಇರಲಿ, ಇನ್ನೂ ಹೆಚ್ಚು ತೊಡಗಿಸಿಕೊಳ್ಳಿ ಅಂತ ಮನವಿಯನ್ನು ಮಾಡ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ನೆರವಾದಂಥ
ಮಾಧ್ಯಮದ ಮಿತ್ರರಿಗೆ ಮತ್ತು ವೇದಿಕೆ ಮೇಲಿರುವ ಹಿರಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ದೂರದರ್ಶನದ ಪರವಾಗಿ ಸ್ವಾಗತಿಸ್ತಾ 2 ನುಡಿಗಳ ನನ್ನ ಆಶಯ ಭಾಷಣದೊಂದಿಗೆ ನಮಸ್ಕಾರ. ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್ ಅವರಿಗೆ ದಯಮಾಡಿ ಪುಷ್ಪಗುಚ್ಛವನ್ನು ನೀಡಬೇಕೆಂದು ಸುದ್ದಿ ವಿಭಾಗದ ಶ್ರೀ ಮ್ಯಾಥ್ಯೂ ಜಾರ್ಜ್ ಅವರನ್ನು ಕೋರ್ತೇನೆ. ಈ ಎರಡೂ ಸಂಸ್ಥೆಗಳ ಈ 40ನೇ ವರ್ಷದ ಈ ವಾರ್ಷಿಕೋತ್ಸವವನ್ನು ದಯಮಾಡಿ ದೀಪ ಬೆಳಗಿಸಿ ಉದ್ಘಾಟಿಸಬೇಕೆಂದು ಸನ್ಮಾನ್ಯ ಸಚಿವರಾದ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರನ್ನು ಕೋರುತ್ತೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ, ಅಚ್ಚಳಿಯದಂತೆ ತೋರೇವು, ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು, ಹೊಮ್ಮಿರಲು ಪ್ರೀತಿ ಎಲ್ಲಿ ಅದು ಭೀತಿ, ನಾಡೊಲವೆ ನೀತಿ ಹಿಡಿ ನೆನಪ, ಮನೆ ಮನಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ದೀಪ ಹಚ್ಚುವುದಷ್ಟೇ ಅಲ್ಲ, ಬಾಯನ್ನು ಸಿಹಿ ಮಾಡಿಕೊಳ್ಳುವ ಒಂದು ಅವಕಾಶ ಇಲ್ಲಿ ಸೃಷ್ಟಿಸಲಾಗಿದೆ. ಈ ಸಂಭ್ರಮವನ್ನು ಕೇಕ್ ಕಟ್ ಮಾಡುವ ಮೂಲಕ ನಮ್ಮೆಲ್ಲರಿಗೂ ಸಿಹಿಯನ್ನು ಉಣಿಸಬೇಕೆಂದು ಡಾಕ್ಟರ್ ಸಿ ಅಶ್ವತ್ಥನಾರಾಯಣ ಅವರನ್ನು ಕೋರ್ತೇನೆ. ಚಂದನ ವಾಹಿನಿಯ ಆ ಚಂದದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೋಡುವಂಥ ಕ್ಷಣದಲ್ಲಿ ಅದೆಷ್ಟೋ ನೆನಪುಗಳು ನಮ್ಮ ಮುಂದೆ ಬಂದು ಹೋಗುತ್ತೆ. ಅಂದರೆ ದೂರದರ್ಶನ ಎಲ್ಲವನ್ನೂ ಕೂಡ ಸಮೀಪಕ್ಕೆ ತಂದಿದೆ ಅಂತ ಹೇಳಿದ್ರೆ ಅದರ ಹಿಂದಿರುವಂಥ ಒಂದು ದೊಡ್ಡ ಸಮೂಹ ಇದೆ. ನಮ್ಮ ಹಿಂದಿರುವ ಶಕ್ತಿ ಏನಿದೆಯಲ್ಲ ಅದಷ್ಟನ್ನು ಕೂಡ ಈ ಚಂದನದ ಒಂದು ಸುಂದರವಾದ ಚಿತ್ರಣದಲ್ಲಿ ನಾವು ನೋಡ್ಕೊಂಡು ಬರೋಣ ಬನ್ನಿ. ಈಗ ಉದ್ಯಾನ ನಗರಿ ಬೆಂಗಳೂರು ಭಾರತೀಯ ಮಹಾನಗರಗಳಲ್ಲಿ ಒಂದಷ್ಟೇ ಅಲ್ಲ, ನಮ್ಮ ರಾಷ್ಟ್ರದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಂತೆಯೇ ರೂಪು ತಳೆಯುತ್ತಿದೆ. ಜ್ಞಾನ ವಿಜ್ಞಾನ ಸರ್ವಜನರ ಶಾಂತಿಯ ತೋಟದಂತಿರುವ ಬೆಂಗಳೂರಿನ ನಿರ್ಮಾತೃ ಮೊದಲನೇ ಕೆಂಪೇಗೌಡರು. 1537ರಲ್ಲಿ ಪ್ರಚುರತೆ ಪಡೆದ ಈ ಮಹಾನಗರಿ ಅಂದಿನಿಂದ ಇಂದಿನವರೆಗೂ ಪ್ರಗತಿಯ ಪಥದಲ್ಲಿ ಮುನ್ನುಗ್ಗುತ್ತಾ ವಿವಿಧ ವಲಯಗಳಲ್ಲೂ ಮುಂದಾಳತ್ವ ಸಾಧಿಸುತ್ತಿರುವುದು ಕರುನಾಡಿಗರ ಹೆಮ್ಮೆ. ಸಂಸ್ಕೃತಿ, ಪರಂಪರೆ, ಆತಿಥ್ಯ, ಪ್ರವಾಸೋದ್ಯಮ, ತಾಂತ್ರಿಕತೆ, ಮಾಹಿತಿ, ಆವಿಷ್ಕಾರ ಹೀಗೆ ಎಲ್ಲ ರಂಗಗಳಲ್ಲೂ ಛಾಪು ಮೂಡಿಸಿದೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ನಮ್ಮ ಬೆಂಗಳೂರು. ಹಸಿರು ಚಾಮರ, ವಿಶಿಷ್ಟ ವಾಸ್ತುಶಿಲ್ಪ, ಎತ್ತರದ ಕಟ್ಟಡಗಳು, ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಆಹಾರ, ಜನಜಾತ್ರೆ, ದಿರಿಸು, ಜೀವನ ಶೈಲಿ ಇವೆಲ್ಲ ಬೆಂಗಳೂರಿನ ಗುರುತುಗಳು. ಇವಿಷ್ಟೇ ಏನು?
ಇಲ್ಲಿಯೇ ಇದೆಯಲ್ಲ ದೂರದರ್ಶನ ಚಂದನ ವಾಹಿನಿಯ ನೀಳಗೋಪುರ, ಮತ್ತದರ ಮಾಹಿತಿ, ಶಿಕ್ಷಣ, ಮನರಂಜನೆಯನ್ನು ಒಳಗೂಡಿದ ನಿರಂತರ ಪ್ರಸಾರ. ಬಾರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ. ನಾಡ ನುಡಿ ಕನ್ನಡದಲ್ಲಿ 24 ಗಂಟೆಗಳ ಕಾರ್ಯಕ್ರಮ ಪ್ರಸಾರಕ್ಕೆ ದೂರದರ್ಶನದ ಅಂಗಳ ತಾವನ್ನು ಒದಗಿಸಿದೆ. ಕನ್ನಡಿಗರ ನೆಚ್ಚಿನ ಚಂದನ ವಾಹಿನಿ ಒಂದು ಟಿವಿ ರಿಲೇ ಕೇಂದ್ರವಾಗಿ ನವೆಂಬರ್ 1, 1981ರಲ್ಲಿ ಚಾಲನೆ ಪಡೆದು ನವೆಂಬರ್ 1983ರಲ್ಲಿ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ನಾಂದಿ ಹಾಡಿತು. ಫೆಬ್ರವರಿ 1994ರಲ್ಲಿ ಪ್ರಾದೇಶಿಕ ಪ್ರಸಾರವನ್ನು ಆರಂಭಿಸಿ ಮುಂದೆ ಜನವರಿ 2000ರಿಂದ 24 ತಾಸುಗಳ ನಿರಂತರ ಜ್ಞಾನ ಪ್ರಸಾರ ಸೇವೆಯನ್ನು ಕನ್ನಡ ಭಾಷಿಗರ ಮನೆ ಮನದಂಗಳಕ್ಕೆ ಒದಗಿಸುತ್ತಾ ಬರುತ್ತಿದೆ ದೂರದರ್ಶನ ಚಂದನ ವಾಹಿನಿ. ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳಲ್ಲಿ ವೈವಿಧ್ಯತೆಯನ್ನು ಒದಗಿಸುತ್ತಾ ಕರುನಾಡ ಕನ್ನಡ ವಾಹಿನಿಯಾಗಿ ಉತ್ತಮ ಹೆಸರುಳಿಸಿಕೊಂಡು ಬಂದಿದೆ. ಲೋಕಕ್ಕೆ ಎರಗಿದ ವೈದ್ಯಕೀಯ ಸಂಕಷ್ಟದ ಸಂದರ್ಭದಲ್ಲೂ ವಾಹಿನಿ ತನ್ನ ಮಾಹಿತಿ, ಶಿಕ್ಷಣವನ್ನು ಒದಗಿಸುವ ಗುರುತರ ಜವಾಬ್ದಾರಿಯನ್ನು ಸಿಬ್ಬಂದಿಗಳ ಕಾರ್ಯತತ್ಪರತೆ ಹಾಗೂ ಬದ್ಧತೆಯಿಂದ ಯಶಸ್ವಿಯಾಗಿ ನಿರ್ವಹಿಸಿದೆ. ಬೆಳಕು, ಧ್ವನಿ, ರಂಗಸಜ್ಜಿಕೆ, ವರ್ಣವಿನ್ಯಾಸ ಹೀಗೆ ಚಂದನ ವಾಹಿನಿಯ ಪ್ರತಿ ಕಾರ್ಯಕ್ರಮದ ಹಿಂದೆ ಕ್ರಿಯಾತ್ಮಕವಾಗಿ ಆಲೋಚಿಸಿ ಕಲಾಸೇವೆ ಒದಗಿಸುವ ಹಲವಾರು ಕ್ರಿಯಾಚತುರರಿರುವುದನ್ನು ನಾವು ನೆನಪಿಸಿಕೊಳ್ಳಲೇಬೇಕಿದೆ. ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಹೆಸರು ಗಳಿಸಿರುವ ಥಟ್ ಅಂತ ಹೇಳಿ ಚಂದನದ ಬಹುಜನಪ್ರಿಯ ಹಾಗೂ ಇಂದಿಗೂ ನಾಡಿನಾದ್ಯಂತ ನೋಡುಗರನ್ನು ಪಡೆದುಕೊಂಡಿರುವ ಮೆಚ್ಚಿನ ಪ್ರಸ್ತುತಿ ಎಂಬುದು ನಮ್ಮ ಹೆಮ್ಮೆ. ಲಿಂಗ ಅನುಪಾತವಿದ್ದ ರಾಜ್ಯ ಯಾವುದು ಭಾರತದಲ್ಲಿ? ಪಂಜಾಬ್ ಸರ್. ಹರಿಯಾಣ ಸರ್. ಹರಿಯಾಣ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸಂಗೀತ ನೃತ್ಯಗಳ ತಾಳಮೇಳ, ವಿಶ್ವಮೋಹನನೆ ವಿಜಯ ನಾರಾಯಣನೆ ಜಯ ಸರ್ವ ಪಾವನನೆ ಜೈಸು ಜೈಸು. ಕೃಷಿಯ ಮಾಹಿತಿ ಮತ್ತು ಸಾಧಕರ ಅವಲೋಕನ, ಆರೋಗ್ಯದ ಅರಿವು, ಸಾಧಕರೊಂದಿಗೆ ಸಂವಾದ, ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ವಾರದ ಅತಿಥಿ, ನಮಸ್ಕಾರ ನಮ್ಮ ಕರ್ನಾಟಕ, ಸಾಹಿತ್ಯ ವಿಮರ್ಶೆ, ಲಿಟರರಿ ಗುರು, ಸಾಹಿತ್ಯ ದಿಗ್ಗಜರೊಂದಿಗೆ ಮಾತುಕತೆ, ಚಿಣ್ಣರ ಅಂಗಳ, ಆಹಾರ ವಿಹಾರ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಹಾಸ್ಯ, ಸೊ ನೆಗೆಟಿವ್ ಎಕ್ಸ್ಪ್ರೆಷನ್ ಏನು ಬರುತ್ತೆ? ಕರುಣ, ವೀರ. ನೀವು ಏನಾದರೂ ಗಿಡ ಥರ ಕೂಡ ಮಾಡಿಬಿಟ್ಟು ಅದರಲ್ಲಿ ಕೂಡ ಫಿಕ್ಸ್ ಮಾಡ್ಬೋದು. ವೀಕ್ಷಿಸಿ ಚಿಣ್ಣರ ಲೋಕ, ಯೋಗ ದರ್ಶನ, ಚಿಂತನ ಮಂಥನ.
ಕುರುಕ್ಷೇತ್ರ ಸ್ಮಶಾನವಂ ತೋರದೆ. ನಾಟಕ, ಜನಪದ, ಪ್ರದರ್ಶನ ಕಲೆಗಳ ರಂಗಮಂಚ. ಪ್ರೀತಿಗೆ ನನ್ನುಸಿರು, ಪ್ರೀತಿಗೆ ನನ್ನುಸಿರು, ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ. ಯುವ ಪ್ರತಿಭೆಗಳ ಗಾನಗದ್ದುಗೆ ಮರೆಯದ ಮಾಣಿಕ್ಯ ಕಲಾಕುಸುಮಗಳು. ಅನುರಾಗ ತೋಟದಲ್ಲಿ ಹೂವಂತೆ ನಾನು ಆ ಹೂವ ಕಾಣ ಬಯಸಿ ಕಾದಿರುವ ತುಂಬಿ ನೀನು. कौन है जो दिल में समाया, लो झुक गया आसमां भी, इश्क मेरा रंग लाया, बस तेरी गाह प्यार की पुकारता चला हूँ. ಬನ್ನಿ ಊರು ಸುತ್ತೋಣ. ಜಾಲಲೋಕ ಉದ್ಯಮ ಜಗತ್ತಿನ ತಾಜಾ ಸಮಾಚಾರ. ಬಿಸಿನೆಸ್ ಮ್ಯಾಶ್. Which startups wants what? We just can't give them the plate and say everything is available for you. And it's so wholesome to say that Beyond Bangalore has touched lives and it's put, Karnataka on the map. ಫಾಸ್ಟ್ ಅಂಡ್ ಫ್ಯೂರಿಯಸ್ ಬೇಟೆಗಾರ ಈ ಫಿಶ್. ವಾಟ್ಸ್ಆಪ್ ಜಾಲ ಜಗತ್ತು. ಚೆಲುವಿಗೆ ಒಂದಿಷ್ಟು ಟಿಪ್ಪಣಿಯ ಬಿತ್ತರ. ಸೊ ಈ ಥರ ನಾರ್ಮಲ್ ಕ್ಲಿಪ್ಸ್ ಹಾಕ್ಕೊಂಡು ಹೋದರೆ ಡಿಸೈನ್ಸ್ ಕೂಡ ಕಾಣುತ್ತೆ. ಚೆಲುವಿಗೆ ಚಿತ್ತಾರ. ಧಾರವಾಡದ ಕಡೆ ಮೆಂಟಲ್ಲು, ಧಾರವಾಡದ ಈ ಕಡೆ ಡೆಂಟಲ್ಲು, ನಾನು ಹೇಳ್ತು ಬರೀ ಒಂದು ಕ್ವಿಂಟಲ್ ಅಂದ. ನಗುವಿನ ಹೂರಣ, ನುಡಿಮಾಲೆಯ ತೋರಣ. ಡಿಸೆಂಬರ್ 31 ಶಾಲಿನಿ ಸಂಕಲ್ಪ ತೋಟ. ಈ ಮುಂದಿನ ವರ್ಷ ನಾನು ಕಟ್ರಿನಾ ಕೈಫ್ ಆಗ್ಬಿಡ್ತೀನಿ ಅಂತ. ಆಗ್ತೀವ ಸರ್? ಆಗಲ್ಲ ಸರ್. ಸರ್ರ್ ಅಂತ ಬಂದ್ಬಿಡುತ್ತೆ, ಇಡೀ ಬಾಟ್ಲೆ ಆಚೆ ಬರುತ್ತೆ ಅನ್ಕೋತೀವಿ, ಬರಲ್ಲ. ಅದು ಬರೋದೇ 10 ml. ಗಾಂಧಿನಗರ ಬಂದರೆ ನೂರಾರು ಪ್ರೊಡಕ್ಷನ್ ಆಫೀಸ್ಗಳು, ಈ 100 ಇರುವಾಗ ಒಂದಾದ್ರೂ ಚಾನ್ಸ್ ಕೊಡಲ್ವಾ ಅಂತ. ಚಿತ್ರ ಚಿತ್ತಾರ, ತಾರಾಲೋಕದಲ್ಲಿ ಸಂಚಾರ. ಹೇಗನ್ಸ್ತು? ಒಂದು ಏನಂತಾರೆ, ಒಂದು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಫ್ಲಾಶ್ ಬ್ಯಾಕ್ ನಡೀತು. ತುಂಬಾ ಖುಷಿ ಆಗುತ್ತೆ. ಯಾವಾಗ್ಲೂ ಹಳೇದನ್ನ ನೆನಪಿಸ್ಕೊಳ್ಳೋದು ತುಂಬಾ ಖುಷಿ ಕೊಡುತ್ತೆ. ಸತ್ಯ, ಸಮರ್ಥ ಹಾಗೂ ಸಂಪೂರ್ಣ ಸುದ್ದಿಗಾಗಿ ದೂರದರ್ಶನ ವಾರ್ತೆಗಳು ಇಂದಿಗೂ ವೀಕ್ಷಕರ ಅಚ್ಚುಮೆಚ್ಚಾಗಿರುವುದು ಚಂದನ ವಾಹಿನಿಯ ವಸ್ತುನಿಷ್ಠತೆಗೆ ಹಿಡಿದ ಕೈಗನ್ನಡಿಯಂತಿದೆ. ವಿಶ್ವ ಮಾನವತ್ವ ಸಾರಿದ ದೇಶದ ವಿಷ ಗಳಿಗೆಗಳ ಮೆಲುಕು, ಇತಿಹಾಸದ ಘಟನೆ, ಅಮರ ಸೇನಾನಿಗಳ ಆಖ್ಯಾನ. ಅವರು ಆ ಕಾಲದಲ್ಲಿ ಮಂಗಳೂರಿನ ಗಾಂಧೀಜಿ ಅಂತ ಕರೀತಾ ಇದ್ವಿ. ಅವರ ತ್ಯಾಗ, ದೇಶ ಸೇವೆ ಕಥೆಗಳನ್ನು ಕೇಳಿದ್ರೆ ಎಂಥವ್ರು ಕಣ್ಣ ನೀರು ಬರುತ್ತೆ. ಭವಿಷ್ಯದ ಅಡಿಪಾಯವಾದ ಭೂತಕಾಲದ ಅರಿವಿನ ಬುತ್ತಿ, ಇತಿಹಾಸ ಇಣುಕು ನೋಟ. ಭಾರತ ಸದಾ ವಿಶ್ವಕ್ಕೆ ಮಾರ್ಗದರ್ಶಕವಾಗಿದೆ. ಭಾರತ ಸ್ವಾತಂತ್ರ್ಯ ಹೋರಾಟದ ಸಮಗ್ರ ಗಾಥೆ ಸ್ವರಾಜ್
ಚರಿತ್ರೆಯಲ್ಲಿ ಚಿರಂತನರಾದ ಕಲಿಗಳ ದೃಶ್ಯಕಾವ್ಯವಾಗಿ ಜನಮನದಲ್ಲಿ ದೇಶಪ್ರೇಮವನ್ನು ಹೆಚ್ಚಿಸಿ ಐತಿಹ್ಯದ ಅರಿವನ್ನು ಮೂಡಿಸುತ್ತಿರುವುದು ಸಂತಸದ ಸಂಗತಿ. ಭಾರತ ಸಮೃದ್ಧಿಯ ಪ್ರಸಾರ ಮಾಡಿದೆ, ಪ್ರೇಮ ಮತ್ತು ಅಹಿಂಸೆಯ ಪ್ರಚಾರ ಮಾಡಿದೆ, ವೈವಿಧ್ಯತೆಯಲ್ಲಿ ಏಕತೆಯನ್ನು ತೋರಿಸಿದೆ. ಸ್ವರಾಜ್ ನಾಗಾಲೋಟದಲ್ಲಿ ಓಡುತ್ತಿರುವ ಮಾಧ್ಯಮ ಲೋಕದ ಪೈಪೋಟಿಯ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಸ್ತಿತ್ವವನ್ನು ಸಾಧಿಸಿ ಮಿಲಿಯನ್ಗೂ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ಹೊಂದಿರುವುದು ನಮ್ಮ ಹಿರಿಮೆ. ನಿರಂತರ ಸತ್ಯ ಸುಂದರವಾದ ಪ್ರಸಾರ ಸೇವೆಯನ್ನು ಒದಗಿಸುತ್ತಾ ಶ್ರೀಗಂಧದ ನಾಡಿನ ದೂರದರ್ಶನ ಚಂದನ ವಾಹಿನಿ ಕನ್ನಡಿಗರ ನೆಚ್ಚಿನ ವಾಹಿನಿಯಾಗಿ ನೆಲೆ ನಿಂತಿದೆ. ನಾಡಿನ ನಾಡಿ ಸ್ಪಂದನ ಚಂದನ ಚಂದನ ಚಂದನ. ಮಾಧ್ಯಮ ಮೈಲಿಗಲ್ಲು 40ರ ಹೊಸ್ತಿಲು ಈ ಸಂಭ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಡಾಕ್ಟರ್ CN ಅಶ್ವತ್ಥನಾರಾಯಣ್ ದಯಮಾಡಿ ಅವರ ಉದ್ಘಾಟನಾ ಭಾಷಣವನ್ನು ಮಾಡಬೇಕೆಂದು ಕೋರುತ್ತೇನೆ. ಎಲ್ಲ ಆತ್ಮೀಯ ಮತ್ತು ಗೌರವಾನ್ವಿತ ಎಲ್ಲ ಮಾಧ್ಯಮದ ಸ್ನೇಹಿತರು, ಈ ದಿನ ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮೆಲ್ಲರ ನೆಚ್ಚಿನ ವಾಹಿನಿ ಮತ್ತು ನಮಗೆಲ್ಲ ಏಕೈಕ ಒಂದು ದೃಶ್ಯ ಮಾಧ್ಯಮ ನಮ್ಮ ದೇಶದಲ್ಲಿ ಮತ್ತು ನಮ್ಮ ನಾಡಿನಲ್ಲಿ ಸ್ಥಾಪನೆ ಆಗಿದ್ದಂಥ ದೂರದರ್ಶನದ ಚಂದನ ವಾಹಿನಿ ಇದರ 40 ವರ್ಷ ಒಂದು ಪೂರೈಸ್ತಿರುವಂಥ ಮೈಲಿಗಲ್ಲು. ಇದನ್ನು ಪೂರೈಸಿ ಈ ದಿನ ತನ್ನದ 40 ವರ್ಷ ಕಾಲದ ಮಾಧ್ಯಮ ಕ್ಷೇತ್ರದಲ್ಲಿ ಇಡೀ ಸಿಬ್ಬಂದಿ, ಇಡೀ ಸಂಘಟನೆ ಇವತ್ತು ಅವಿರತವಾಗಿ ತಮ್ಮ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸಿರುವಂಥದ್ದಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಏನು ಒಂದು 40ರ ಮಾಧ್ಯಮ ಕ್ಷೇತ್ರದಲ್ಲಿ ದಿಗ್ಗಜರು ಮಾಧ್ಯಮ ಕ್ಷೇತ್ರದಲ್ಲಿ ಅವಿರತವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ, ತಮ್ಮ ಸೇವೆಯನ್ನು ಗುರುತಿಸಿ, ತಮ್ಮ ಸಾಧನೆ, ತಮ್ಮ ಕೊಡುಗೆಯನ್ನು ಒಂದು ಸಾಕ್ಷ್ಯ ಚಿತ್ರವಾಗಿ ನಿರ್ಮಾಣ ಮಾಡುವಂಥದ್ದು, ತಮ್ಮ ಸಂದೇಶ, ತಮ್ಮ ಕಲ್ಪನೆ, ತಮ್ಮ ಚಿಂತನೆ ಎಲ್ಲವನ್ನೂ ಸೆರೆ ಹಿಡಿಯುವಂಥ ಕೆಲಸವನ್ನು ನೀವು ಎಲ್ಲರ ಜೀವನವನ್ನು, ಎಲ್ಲರ ಸಾಧನೆಯನ್ನು ತಾವು ಇಡೀ ಸಮಾಜಕ್ಕೆ ತಿಳಿಸಿದ್ರಿ. ಆದರೆ ನಿಮ್ಮ ಕೊಡುಗೆ, ನಿಮ್ಮ ಸಾಧನೆ, ನಿಮ್ಮ ಯೋಚನೆಗಳನ್ನು ಇಡೀ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ರೂಪಿಸಿರೋದಕ್ಕೆ ನಾನು ದೂರದರ್ಶನದ ಚಂದನದ ಎಲ್ಲ ಸಮಸ್ತರಿಗೂ ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿಯೂ, ವೈಯಕ್ತಿಕವಾಗಿಯೂ, ಸರ್ಕಾರದ ಪರವಾಗಿಯೂ, ನಾಡಿನ ಸಮಸ್ತ ಜನತೆಯ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಇವತ್ತು ಚಂದನ ದೂರದರ್ಶನದವರಿಗೆ ನನ್ನ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಗೌರ್ಮೆಂಟ್ ಎಂಟರ್ಪ್ರೈಸ್ ಅಂದಾಗ ಎಲ್ಲ ರೀತಿ ಬೈಗಳನ್ನು ತೊಗೊಳ್ಬೇಕು, ಸರ್ಕಾರಕ್ಕೆ ಹೆಂಗೆ ಬೈತಾರೋ ನಿಮಗೂ ಹಂಗೆ ಬೈತಾರೆ. ಹೊಗಳುತ್ತಾರೆ, ತೆಗಳುತ್ತಾರೆ. ಎರಡೂ ಸ್ವೀಕರಿಸೋ ಮನಸ್ಥಿತಿ ನಮ್ಮಲ್ಲಿರಬೇಕು. ಹೊಗಳಿಕೆಯನ್ನು ತೊಗೊಳಂಗಿರಬೇಕು, ತೆಗಳಕ್ಕಿಯನ್ನು ತೊಗೊಳಂಗಿರಬೇಕು. ಅದನ್ನು ಪಡ್ಕೊಂಡು ಉತ್ತಮವಾಗಿ ನಾವು ಹೆಂಗೆ ಕಾರ್ಯನಿರ್ವಹಿಸಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. 4ನೇ ಅಂಗವಾಗಿರುವಂಥ ನಮ್ಮ ಪತ್ರಿಕಾ ರಂಗದ ಎಲ್ಲ ದಿಗ್ಗಜರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆ ಮತ್ತು ಅಭಿನಂದನೆಗಳು. ಇವತ್ತು ಸಮಾಜದಲ್ಲಿ ಬಹಳ ವೇಗದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಹತಾಶನೂ ಆಗ್ಬೋದು, ಭರವಸೆನೂ ಇರ್ಬೋದು. ಭರವಸೆ ಇಡುವಂಥದ್ದು ಹೆಚ್ಚಾಗಿದೆ. ಕೆಲವು ವಿಚಾರದಲ್ಲಿ ಒಂದಿಷ್ಟು ಹಿನ್ನಡೆನೂ, ಹತಾಶರಾಗಿರುವಂಥದ್ದು ವಿಚಾರಗಳು ಇದ್ದಾವೆ. ಎಲ್ಲವೂ ಇರುವಂಥದ್ದಿದೆ. ಒಳ್ಳೆಯ ವಿಚಾರಗಳನ್ನು ಹೆಚ್ಚಿಸ್ಕೊಂಡಾಗ ತಾನಾಗ್ತಾನೆ ಕೆಟ್ಟದ್ದು ಕಮ್ಮಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ತಂತ್ರಜ್ಞಾನ, ಆವಿಷ್ಕಾರ, ವಿಜ್ಞಾನಗಳು ಬಹಳ ವೇಗದಲ್ಲಿ ಬೆಳೀತಿರೋವಂಥದ್ದಿದೆ. ಇದರ ಮೂಲಕ ಹಲವಾರು ಸಮಸ್ಯೆಗಳಾಗಿದ್ದಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಸುಧಾರಣೆಗಳನ್ನು ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಭಾಳ ಯಶಸ್ವಿಯಾಗಿರುವಂಥದ್ದಿದೆ. ಇನ್ನೂ ಮುಂದುವರೆದು ನಮ್ಮ ಸಮಾಜದಲ್ಲಿ ಎಲ್ಲ ಪ್ರಕೃತಿ, ಪರಿಸರ,
ಸಾಂಸ್ಕೃತಿಕವಾಗಿಯೂ, ಧಾರ್ಮಿಕವಾಗಿಯೂ, ಸಾಮಾಜಿಕವಾಗಿಯೂ, ಆರ್ಥಿಕವಾಗಿಯೂ ಎಲ್ಲ ವಿಚಾರಗಳು ಬಹಳಷ್ಟು ಭರವಸೆಯಿಂದ ಮುಂದೆ ಸಾಗ್ತಿರುವಂಥದ್ದು ನಮ್ಮ ದೇಶ ಮತ್ತು ನಮ್ಮ ರಾಜ್ಯ. ಕರ್ನಾಟಕ ರಾಜ್ಯನೇ ಈ ದೇಶಕ್ಕೆ ಒಂದು ದಿಕ್ಸೂಚಿಯನ್ನು ಕೊಡ್ತಿರೋದು, ಒಂದು ಮಾರ್ಗ ಕೊಡ್ತಿರೋದು, ಒಂದು ನಾಯಕತ್ವವನ್ನು, ಒಂದು ಬೆಳಕನ್ನು, ಒಂದು ಸುಧಾರಣೆಯನ್ನು ಕರ್ನಾಟಕ ರಾಜ್ಯದಿಂದ ನಾವು ಕಾಣ್ತಾ ಇದ್ದೀವಿ. ಇವತ್ತು ಆಧಾರಿಂದ ಪ್ರಾರಂಭ ಆದರೆ UPIಯಿಂದ ಹಿಡಿದು, ಭಾಷಾಂತರದಿಂದ ಹಿಡಿದು, GSTಯಿಂದ ಹಿಡಿದು ಏನೆಲ್ಲ ಸುಧಾರಣೆಗಳು ಟೆಕ್ ಪ್ಲ್ಯಾಟ್ಫಾರ್ಮ್ಗಳನ್ನು ಡೆವಲಪ್ ಮಾಡಬೇಕಾಗಿದೆಯೋ, ಆಗ್ರಿಟೆಕ್ಕಿಂದ ಹಿಡಿದು ಇವತ್ತು ದೇಶದಲ್ಲಿ ಕಾಯ್ದೆಗಳು ಬಂದಂಥ ಫಾರ್ಮುಲಾಸ್ಗೂ ಮೂಲನೇ ಕರ್ನಾಟಕ. ಏನು ಅಂದ್ಕೋಬೋದು, ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ, ವಿವಾದವಾದಂಥ ಫಾರ್ಮುಲಾಸ್ ಎಲ್ಲಿಂದ ಬರ್ತಪ್ಪ ಅಂದರೆ ಅದು ಕರ್ನಾಟಕ ಭಾಳ ವೇಗದಲ್ಲಿ ಮುಂದೆ ಸಾಗ್ತಿರುವಂಥದ್ದಿದೆ. ಹಾಗೆ ಸವಾಲುಗಳೂ ಇದೆ, ಚಾಲೆಂಜಸ್ಸು ಇದೆ. ಬಟ್ ಸುಸ್ಥಿರತೆ, ಭರವಸೆ ನಾಡು, ಲ್ಯಾಂಡ್ ಆಫ್ ಆಪರ್ಚುನಿಟಿ ಅಥವಾ ಲ್ಯಾಂಡ್ ಆಫ್ ಫ್ಯೂಚರ್ ಅಂತ ಏನಾದ್ರು ಇದ್ದರೆ ಯಾವುದೇ ಶತಮಾನಗಳು ಬಂದರೂ ಅದು ಕರ್ನಾಟಕ. ಹಾಗಾಗಿ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಇನ್ನೂ ಪ್ರತಿಯೊಬ್ಬರಿಗೂ ಈಕ್ವಿಟಬಲ್ ಆಗಿ, ಇನ್ಕ್ಲೂಸಿವ್ ಆಗಿ ಹೋಗಲಿಕ್ಕೆ ಈ ಶಿಕ್ಷಣವನ್ನು ಪರಿಪೂರ್ಣವಾಗಿ ಫ್ರಮ್ ಆಲ್ ಆಸ್ಪೆಕ್ಟ್ಸ್, ಲರ್ನಿಂಗ್ ಸಿಸ್ಟಮ್ ಏನಿದೆಯೋ ಮೊದಲು ಕಾಲೇಜಿನಲ್ಲಿ ಕ್ಲಾಸ್ ರೂಮಿಗೆ ಸೀಮಿತವಾಗಿತ್ತು. ಇವತ್ತು ಲರ್ನಿಂಗ್ ಸಿಸ್ಟಮ್ ಇಟ್ಸ್ ಕಂಪ್ಲೀಟ್ಲಿ ಓಪನ್. ಹಾಗಾಗಿ ಎಲ್ಲೋ ಒಂದು ಕಡೆ ಕ್ಲಾಸ್ ರೂಮ್ ಅಂದಿದ ತಕ್ಷಣ ನೀವು ಕ್ಲಾಸ್ ರೂಮ್ಗೆ ಸೀಮಿತವಾಗಿರಬೇಕು, ಅಲ್ಲೇ ಎಲ್ಲೋ ಒಂದು ಕಡೆ ಕಲಿಯೋದು ಇವತ್ತು ಸಮಾಜ ಮತ್ತು ವ್ಯವಸ್ಥೆ ಒಪ್ಕೊಳ್ಳೋಕ್ಕೆ ತಯಾರಾಗಿದೆ. 80% ಅಥವಾ 70% ಲರ್ನಿಂಗ್ ವಿಲ್ ಹ್ಯಾಪನ್ ಬೈ ಸ್ಟೂಡೆಂಟ್ ಸೆಲ್ಫ್ ಲರ್ನಿಂಗ್ ಅನ್ನೋದು. ಸ್ಟೂಡೆಂಟೇ 70% ಕಲೀಲಿಕ್ಕೆ ಸ್ಟೂಡೆಂಟೇ ಕಲಿತಿದ್ದಾನೆ, ಸ್ಟೂಡೆಂಟೇ ಕಲಿಬೇಕು ಅನ್ನುವಂಥ ಒಪ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. ಇನ್ನು 20% ತನ್ನ ಸಹೋದ್ಯೋಗಿಗಳು ಪಿಯರ್ ಲರ್ನಿಂಗ್ನಲ್ಲಿ ಕಲಿತಾನೆ ಅಂತ ಬಂದಿದೆ. ಇನ್ನು 10% ಪಾಠ ಹೇಳ್ಕೊಡೋದ್ರಿಂದ ಕಲಿಯೋಕ್ಕೆ ಬಂದಿದ್ದಾರೆ ಅಂತ ಇದೆ. ಸೊ ಈ ಮಟ್ಟದಲ್ಲಿ ಸಮಾಜ ಆಲೋಚನೆ ಮಾಡೋಂಥ ಪ್ರಕ್ರಿಯೆ ಆಗಿರೋಂಥದ್ದೇ ದೊಡ್ಡ ಬೆಳವಣಿಗೆ. ಸೊ ಹಾಗಾಗಿ ಇಂಥ ವಾತಾವರಣಕ್ಕೆ ಕಲೀಲಿಕ್ಕೆ ಇಡೀ ಸಮಾಜನೇ ಅವನಿಗೆ ಕ್ಲಾಸ್ ರೂಮ್ ಆಗುತ್ತೆ. ಹಾಗಾಗಿ ಕಲಿಕೆಯಲ್ಲಿ ಪರಿಪೂರ್ಣತೆಯನ್ನು ಕಾಣಬೇಕು, ಎಲ್ಲ ವಿಚಾರಗಳನ್ನ ತಿಳ್ಕೋಬೇಕು. ಹಲವಾರು ಭಾಷೆಗಳು, ಸಂಸ್ಕೃತಿ, ಆಚಾರ, ವಿಚಾರ, ಸಾಮಾಜಿಕ ಸಮಸ್ಯೆ ಎಲ್ಲವನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್, ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕಲಿಯುವಂಥದ್ದು. ಆವಿಷ್ಕಾರಗಳನ್ನು ಎಲ್ಲೋ ಒಂದು ಕಡೆ ಪ್ರತ್ಯೇಕವಾಗಿ ಎಲ್ಲೋ ಒಂದು ಕಡೆ ಲ್ಯಾಬಲ್ಲಿ ಕಲೀಲಿಕ್ಕಾಗಲ್ಲ. ಆವಿಷ್ಕಾರ ಅನ್ನುವಂಥದ್ದು ಪ್ರತಿಯೊಂದು ಕೆಲಸದಲ್ಲೂ ಪ್ರತಿನಿತ್ಯ ನೋಡುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಭಾಳ ಅದ್ಭುತವಾಗಿರುವಂಥದ್ದಿದೆ. ಇಡೀ ಸಮಾಜ ಒಂದು ದಿಕ್ಕಲ್ಲಿ ಹೋಗ್ತಿದೆ. ಎಲ್ಲೋ ಒಂದು ಕಡೆ ಕೆಟ್ಟದ್ದು ನೋಡಿ ಬೇಜಾರು ಮಾಡ್ಕೋಬೇಡಿ. ಕೆಟ್ಟದ್ದು ಒಳ್ಳೆಯವರು ಕೆಟ್ಟವರು ಎಲ್ಲರೂ ಸಮಾಜದಲ್ಲಿರ್ತಾರೆ. ಅವರವರ ಕಲ್ಪನೆಗಳು, ಅವರವರ ಚಿಂತನೆಗಳು ಎಲ್ಲ ರೀತಿ ಇರ್ತಾರೆ. ಆದರೆ ಇವನ್ನೆಲ್ಲ ಮೀರಿ ಮುಂದಕ್ಕೆ ಸಾಗುವಂಥದ್ದಿದೆ. ಯಾವ ಪ್ರತಿಭೆಗೂ ಯಾವ ಅಡೆತಡೆ ಇರಬಾರ್ದು. ಯಾವ ವ್ಯಕ್ತಪಡಿಸ್ಬೇಕು ಅಂತ ಇರ್ತಿರೋ, ಏನನ್ನು ವ್ಯಕ್ತಪಡಿಸ್ಬೇಕು ಅಂತಿದ್ದೀರೋ, ನಥಿಂಗ್ ಶುಡ್ ಕಮ್ ಇನ್ ಯುವರ್ ವೇ. ಆ ರೀತಿ ನಿಮ್ಮ ಇಡೀ ವಿಶ್ವವೇ ನಿಮ್ಮ ಸಂದೇಶವನ್ನು, ನಿಮ್ಮ ಬರವಣಿಗೆಗಳನ್ನ, ನಿಮ್ಮ ಚಿಂತನೆಗಳನ್ನು ಎಲ್ಲ ಕಡೆ ತಲುಪೋ ರೀತಿಯಲ್ಲಿ ಅವಕಾಶ ಮಾಡಿಕೊಡೋಂಥದ್ದನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ವಿಶ್ವಾಸವನ್ನು ಕೊಟ್ಟು ನಿಮಗೆಲ್ಲ ಸಹಕಾರವನ್ನು ಕೊಡ್ತೀವಿ. ಮತ್ತೊಮ್ಮೆ ನಾನು 2 ಮಾತನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅಂತ ತಮಗೆಲ್ಲ ಹೊಂದಿಸಿ ಮತ್ತೊಮ್ಮೆ ತಮಗೆ ಕೃತಜ್ಞತೆಗಳು, ಅಭಿನಂದನೆ. ಮುದ್ರಣ ಮಾಧ್ಯಮವಿದ್ದಾಗ ಶುರುವಾದ ಪತ್ರಿಕಾ ಅಕಾಡೆಮಿ ಟೆಲಿವಿಷನ್ಗಳು, ಸುದ್ದಿ ಜಾಲಗಳು ಹೆಚ್ಚಾಗುತ್ತಿದ್ದ ಕಾಲದಲ್ಲಿ ಅವನ್ನೂ ಒಳಗೊಂಡಂತೆ ಮಾಧ್ಯಮ ಅಕಾಡೆಮಿಯಾಗಿ ಬದಲಾಗಿ ಕಾರ್ಯನಿರ್ವಹಿಸುತ್ತಿದೆ. ಇಂದಿನ ಈ 40ರ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಪತ್ರಿಕಾ ರಂಗದ ಹಲವು ದಿಗ್ಗಜರು ನಮ್ಮೊಂದಿಗಿದ್ದಾರೆ. ದಯಮಾಡಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕೆಂದು ಸನ್ಮಾನ್ಯ ಸಚಿವರಾದ ಡಾಕ್ಟರ್ ಸಿ ಅಶ್ವತ್ಥನಾರಾಯಣ ಅವರನ್ನು ಕೋರುತ್ತೇನೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಸಿ ರೂಪಾ ಅವರನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯ ಪತ್ರಕರ್ತರಾದ ಶ್ರೀ ರಾಮಯ್ಯ ಸರ್ ಅವರಿಗೆ ಮಾನ್ಯ ಸಚಿವರು ಹೂಗುಚ್ಛ ಹಾಗೂ ಮಾಧ್ಯಮ ಅಕಾಡೆಮಿಯ ಪ್ರಕಟಣೆಯನ್ನು ನೀಡಬೇಕು. ಬೆಂಗಳೂರು ಆವೃತ್ತಿಯ ದಿ ಹಿಂದೂ ಪತ್ರಿಕೆಯ ನಿವೃತ್ತ ಬ್ಯೂರೋ ಮುಖ್ಯಸ್ಥರಾಗಿದ್ದ ಇವರನ್ನು ಹಿಂದೂ ರಾಮಯ್ಯ ಎಂದೇ ಪತ್ರಕರ್ತರು ಗುರುತಿಸುತ್ತಾರೆ. ಆರ್ಕೆ ಮಟ್ಟು ಇಂಡಿಯನ್ ಎಕ್ಸ್‌ಪ್ರೆಸ್‌ನಲ್ಲಿ ಹಿರಿಯ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿರುವ ಇವರು ಕಾಶ್ಮೀರಿ ಹಿಂದೂಗಳ ಕುರಿತಾಗಿ ಲೇಖನಗಳನ್ನು ಬರೆದು ಪ್ರಸಿದ್ಧರಾಗಿದ್ದಾರೆ. ಕೆಎಚ್ ಸಾವಿತ್ರಿ ಬೆಂಗಳೂರಿನ ಮಹಿಳಾ ಪತ್ರಕರ್ತರಲ್ಲಿ ಪ್ರಮುಖರಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಹಲವು ವಿಭಾಗಗಳಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸಿದ್ದಾರೆ.
ವೆಂಕಟನಾರಾಯಣ್ ಸಂಯುಕ್ತ ಕರ್ನಾಟಕ ಕನ್ನಡಪ್ರಭ ಸೇರಿದಂತೆ ಹಲವು ಪತ್ರಿಕೆ ಮತ್ತು ಸುದ್ದಿವಾಹಿನಿಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬಿಎನ್ ಸುಬ್ರಹ್ಮಣ್ಯಂ ಬಾನಾಸು ಎಂದೇ ಹೆಸರು ಪಡೆದಿರುವ ಇವರು ಸಿನಿಮಾ ಪತ್ರಕರ್ತರಾಗಿ ಸಲ್ಲಿಸಿರುವ ಸೇವೆ ಅಪಾರ. ಪತ್ರಿಕೋದ್ಯಮದ ಸೇವೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀಶಾ ಇಂಧನ ಕ್ಷೇತ್ರದ ಬಗ್ಗೆ ಇವರ ಆಳವಾದ ತಿಳುವಳಿಕೆ ಅತ್ಯಮೂಲ್ಯವಾದುದು. ಮಾಲತಿ ಭಟ್ ಕನ್ನಡ ಪ್ರಭದಲ್ಲಿ ವರದಿಗಾರ್ತಿಯಾಗಿ ಪ್ರಜಾವಾಣಿ ಸುದ್ದಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿರುವ ಸುಶೀಲಾ ಸಹಾಯಕ ಸಂಪಾದಕಿಯಾಗಿ ನಿವೃತ್ತರಾದವರು. ರಾಜ ಶೈಲೇಶ್ ಚಂದ್ರಗುಪ್ತಾ ಎಂದೇ ಹೆಸರಾಗಿರುವ ಇವರು ಪ್ರಜಾವಾಣಿ ಪತ್ರಿಕೆಯ ಸಂಪಾದಕರಾಗಿದ್ದರೂ ನಿವೃತ್ತಿ ನಂತರವೂ ಬರವಣಿಗೆಯನ್ನು ಮುಂದುವರಿಸಿದ್ದಾರೆ. ಸಂಘಟನೆ ಮತ್ತು ಪತ್ರಿಕೋದ್ಯಮ ಎಂಬ ಎರಡು ದೋಣಿಗಳಲ್ಲಿ ಸಾಗುತ್ತಿರುವ ಅಪರೂಪದ ವ್ಯಕ್ತಿ ಮಲ್ಲಿಕಾರ್ಜುನಯ್ಯ ರಾಜ್ಯ ರಾಷ್ಟ್ರಮಟ್ಟದ ಪತ್ರಕರ್ತ ಸಂಘಟನೆಗಳಲ್ಲಿ ಸಕ್ರಿಯವಾಗಿದ್ದಾರೆ. ಡಾಕ್ಟರ್ ಬಿಕೆ ರವಿ ಪತ್ರಿಕೋದ್ಯಮದ ಮೇಷ್ಟ್ರು, ಮಾಧ್ಯಮ ತಜ್ಞರು. ಪತ್ರಿಕೋದ್ಯಮದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರವಿ ಮಾಧ್ಯಮ ವಲಯದ ಎಲ್ಲಾ ಆಯಾಮಗಳನ್ನು ಆಳವಾಗಿ ಬಲ್ಲವರು. ಪಿಟಿಐ ರಾಘವೇಂದ್ರ ಎಂದೇ ಗುರುತಿಸಿಕೊಂಡಿರುವ ಇವರು ತಮ್ಮ ವಸ್ತುನಿಷ್ಠ ಸುದ್ದಿ ಮತ್ತು ವರದಿಗಾರಿಕೆಗೆ ಹೆಸರುವಾಸಿಯಾಗಿದ್ದಾರೆ. ಡಾಕ್ಟರ್ ಆರ್ ಪೂರ್ಣಿಮಾ ಉದಯವಾಣಿ ಪತ್ರಿಕೆಯ ಸಂಪಾದಕರಾಗಿ ಪತ್ರಿಕೆಗೆ ಹೊಸ ಸ್ವರೂಪವನ್ನು ತಂದುಕೊಟ್ಟವರು. ಸಾಂಬ ಸದಾಶಿವರೆಡ್ಡಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ದೀರ್ಘಕಾಲದ ಸೇವೆ ಸಲ್ಲಿಸಿ ಹಲವು ಜಿಲ್ಲೆಗಳ ಕುರಿತು ವರದಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಾಯತ್ರಿ ನಿವಾಸ್ ಡೆಕ್ಕನ್ ಹೆರಾಲ್ಡ್ ಗಾಯತ್ರಿ ನಿವಾಸ್ ಎಂದೇ ಇವರನ್ನು ಕರೆಯಲಾಗುತ್ತದೆ. ವಿಧಾನಮಂಡಲ ರಾಜಕೀಯ ವರದಿಗಾರಿಕೆಗೆ ಇವರು ಹೆಸರುವಾಸಿ. ತಿಮ್ಮಪ್ಪ ಭಟ್ ಸರಳ ವ್ಯಕ್ತಿತ್ವದ ಇವರು ವಿಜಯ ಕರ್ನಾಟಕ ಹಾಗೂ ವಿಜಯವಾಣಿ ಪತ್ರಿಕೆಗಳ ಸಂಪಾದಕರಾಗಿ ಸಲ್ಲಿಸಿರುವ ಸೇವೆ ಅಪಾರ. ಗಂಗಾಧರ ಮೊದಲಿಯಾರ್ ಸಂಘಟನೆ ಮತ್ತು ಪತ್ರಿಕೋದ್ಯಮ ಎರಡೂ ವಲಯಗಳಲ್ಲಿ ಕೆಲಸ ಮಾಡಿರುವ ಇವರು ಸಿನಿಮಾ ವರದಿಗಾರಿಕೆಯಲ್ಲಿ ಎತ್ತಿದ ಕೈ. ಪದ್ಮರಾಜ ದಂಡಾವತೆ ಉತ್ತಮ ಬರಹಗಾರರು, ಪ್ರಜಾವಾಣಿಯ ಸಂಪಾದಕರಾಗಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಬೆಂಗಳೂರು ವರದಿಗಾರರ ಕೂಟದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಿನಿ ತೇಜಸ್ವಿ ಉತ್ತಮ ವರದಿಗಾರರಾಗಿ ಎಲ್ಲಾ ವಲಯಗಳಲ್ಲೂ ವರದಿ ಮಾಡಿರುವ ಇವರು ದಿ ಹಿಂದೂ ಪತ್ರಿಕೆಯ ಸಹಾಯಕ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಹಿಳಾ ಹಕ್ಕುಗಳಿಗಾಗಿ ಹೋರಾಡುವಂತಹ ಕಾರ್ಯಕರ್ತರಲ್ಲಿ ಒಬ್ಬರಾಗಿರುವ ಶಮಂತ ಉತ್ತಮ ಪತ್ರಕರ್ತರು ಹಾಗೂ ಸಂಘಟನಾಕಾರರು ಕೂಡ. ದೂರದರ್ಶನ ಹಾಗೂ ಆಕಾಶವಾಣಿಯಲ್ಲಿ ನಿರೂಪಕರಾಗಿ ಜೊತೆಗೆ ಯುಎನ್ಐ ಕನ್ನಡ ಸುದ್ದಿ ಸಂಸ್ಥೆಯ ಸುದ್ದಿ ಸಂಪಾದಕರು ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿರುವ ನಂಜುಂಡಪ್ಪ ಪತ್ರಕರ್ತರಾಗಿ ಅನುಭವವನ್ನು ಹೊಂದಿದ್ದಾರೆ. ಕೆಕೆ ಮೂರ್ತಿ ಪತ್ರಕರ್ತರು, ಬರಹಗಾರರು, ಕವಿ ಹೃದಯದ ಇವರು ಮಾಧ್ಯಮ ಅಕಾಡೆಮಿಯ ಸದಸ್ಯರೂ ಹೌದು. ವೀರಣ್ಣ ಕಮ್ಮಾರ ಮೂಲತಃ ಪತ್ರಕರ್ತರಾಗಿ ನಂತರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾಗಿ ಐಎಎಸ್ಸಿಯಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಲಕ್ಷ್ಮೀನಾರಾಯಣ ಉತ್ತಮ ಅಂಕಣಕಾರ ಹಾಗೂ ಬರಹಗಾರ. ರಾಜಕೀಯ ಬರಹಗಳಿಗೆ ಹಚ್ಚುವ ಹಾಸ್ಯದ ಲೇಪ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮ್ಮ ಪತ್ರಿಕಾ ರಂಗದ ದಿಗ್ಗಜರಿಗೆ ಅವರಿರುವ ಸ್ಥಳಕ್ಕೆ ಹೋಗಿ ಅವರನ್ನು ಸನ್ಮಾನಿಸಿರುವ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ್ ಅವರಿಗೆ ನಮ್ಮ ವಂದನೆಗಳು. ಪತ್ರಿಕಾ ಲೋಕದ ದಿಗ್ಗಜರಾದ ಪ್ರೊಫೆಸರ್ ನಾಡಿಗ ಕೃಷ್ಣಮೂರ್ತಿಯವರಿಂದ ಸದಾಶಿವ ಶೆಣೈ ಅವರವರೆಗೆ 14 ಅಧ್ಯಕ್ಷರು, 12 ಮಂದಿ ಕಾರ್ಯದರ್ಶಿಗಳು, ಅನೇಕ ಸದಸ್ಯರುಗಳು ಕಾರ್ಯನಿರ್ವಹಿಸಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದಂತೆ ಪುಸ್ತಕಗಳನ್ನು ಮಾಧ್ಯಮ ಅಕಾಡೆಮಿ ಪ್ರಕಟಿಸಿದೆ.
ಮಾಧ್ಯಮ ಅಕಾಡೆಮಿ ನಡೆದು ಬಂದ ಹಾದಿಯ ಬಗ್ಗೆ ಮಾತನಾಡಬೇಕೆಂದು ಅಧ್ಯಕ್ಷರಾದ ಶ್ರೀ ಸದಾಶಿವ ಶೆಣೈಯವರನ್ನು ಕೋರ್ತೇನೆ. ಸಭೆಗೆ ನಮಸ್ಕಾರ. ಹಾಗೆ ಸಚಿವರಾದ ಅಶ್ವಥ್ ನಾರಾಯಣ್ ಸರ್ಗೆ ವಿಶೇಷವಾಗಿ ನಮಸ್ಕಾರ. ಪ್ರಿಯಾಂಕಾ ಮ್ಯಾಮ್ ಅವರಿಗೆ ನಮಸ್ಕಾರ. ಹಾಗೆ ನಿರ್ಮಲಾ ಮ್ಯಾಮ್ ಮತ್ತು ಚೆನ್ನೇಗೌಡರಿಗೆ ನಮಸ್ಕಾರ. ಅದಕ್ಕಿಂತ ಬಹಳ ಮುಖ್ಯವಾಗಿ ಇಲ್ಲಿ ಎದುರುಗಡೆ ಸಭಾಂಗಣದಲ್ಲಿ ಕೂತ್ಕೊಂಡಿರೋ ಎಲ್ಲ ಹಿರಿಯರಿಗೆ ನನ್ನ ವಿಶೇಷ ನಮಸ್ಕಾರ. ನಮ್ಮ ಪತ್ರಕರ್ತರ ಅನುಭವ ದಾಖಲಾಗಬೇಕು, ಮುಂದಿನ ಜನ್ರೇಷನಿಗೆ ಅದು ಸ್ಫೂರ್ತಿ ಆಗಬೇಕು. ಇವತ್ತು ಇಷ್ಟು ಸೀನಿಯರ್ಸು ನೀವೆಲ್ಲ ಬಂದಿರೋದು ಅವರು ನಮ್ಮ ದೂರದರ್ಶನ ಸ್ಟುಡಿಯೋದಲ್ಲೇ ಆಗಬೇಕು ಅಂತ ಅವ್ರದ್ದೊಂದು ಆಶಯ ಇತ್ತು. ಇದು ಸಾಂಕೇತಿಕವಾಗಿ ಬಹಳ ಚೆನ್ನಾಗಿದೆ. ಯಾಕಂದರೆ ಸಾಧಾರಣವಾಗಿ ಸ್ಟುಡಿಯೋದಲ್ಲಿ ಯಾರು ಫಂಕ್ಷನ್ ಮಾಡಲ್ಲ. ಆ ಎಲ್ಲ ನಾಮ್ಸನ್ನು ಕೂಡ ಅವರು ಬ್ರೇಕ್ ಮಾಡಿ ಸ್ಟುಡಿಯೋಗೆ ಕರೆದಿದ್ದಾರೆ. ನಂಗೆ ಬಹಳ ಸಂತೋಷ. ಹೇಗೆ ಅವರಿಗೆ ಥ್ಯಾಂಕ್ಸ್ ಹೇಳೋದು ಗೊತ್ತಿಲ್ಲ. ಜೊತೆಗೆ ನೀವೆಲ್ಲ ಬಂದಿದ್ದರಿಂದ ಖಂಡಿತ ಈ ಕಾರ್ಯಕ್ರಮ ಬಹಳ ಗಟ್ಟಿಯಾಗಿ ನೆಲೆಯಿರುತ್ತೆ ನನಗೆ ಒಂದು ಭಾವನೆ ಬಂದಿದೆ. ನಮ್ಮಲ್ಲಿ ಅನೇಕ ಹಿರಿಯ ಪತ್ರಕರ್ತರು ಬೇರೆ ಬೇರೆ ಯೂನಿವರ್ಸಿಟಿಗೆ ಫ್ಯಾಕಲ್ಟಿ ಮೆಂಬರ್ಸಾಗಿ ಹೋಗಿ ನೀವು ಲೆಕ್ಚರೆಲ್ಲ ಕೊಡ್ತಾಯಿದ್ದೀರಾ. ನಿಮ್ಮ ಅನುಭವ ನಮ್ಮ ಮುಂದಿನ ತಲೆಮಾರಿನ ಪತ್ರಕರ್ತರು ಸಿಕ್ಕಿದರೆ ಅದಕ್ಕಿಂತ ದೊಡ್ಡ ನಾವು ಮಾಡೋ ಸಮಾಜ ಸೇವೆ ಇಲ್ಲ. ಹಾಗಾಗಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷನಾಗಿ ಬಹಳ ಸಂತೋಷ ಆಗ್ತಾಯಿದೆ. ನಮ್ಮ ಹಿರಿಯರ ನಮ್ಗೆ ಅನೇಕರಲ್ಲಿ ನೋಡಿದ ಕೂಡ ನನಗೆ ಸ್ಫೂರ್ತಿ ಆಗುತ್ತೆ. ಇಂಥದ್ರಲ್ಲಿ ನಿಮ್ಮ ಮಾತುಗಳು ಮುಂದಿನ ತಲೆಮಾರಿನವರಿಗೆ ಖಂಡಿತ ಸ್ಫೂರ್ತಿ ಆಗುತ್ತೆ ಅಂತ ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹೆಲ್ಪಿಂಗ್ ಹ್ಯಾಂಡನ್ನು ಎಕ್ಸ್ಟೆಂಡ್ ಮಾಡಿದಂತಹ ನಿರ್ಮಲಾ ಎಲಿಗಾರ್ ಮತ್ತು ಇಡೀ ದೂರದರ್ಶನದ ಎಲ್ಲ ಸಿಬ್ಬಂದಿಗಳಿಗೆ, ಆರ್ತಿ ಅವರು ಶಿ ಆಲ್ಸೋ ಟುಕ್ ವೆರಿ ಇಂಟ್ರೆಸ್ಟ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಅಶ್ವಥ್ ನಾರಾಯಣ್ ಸಾರಿಗೆ ವಿಶೇಷ ಥ್ಯಾಂಕ್ಸ್. ಉಪೇಂದ್ರ ಅವರಾಗಲಿ, ಪ್ರಿಯಾಂಕಾ ಮ್ಯಾಮ್ ಯಾವತ್ತೂ ಮೀಡಿಯಾಗೆ ತುಂಬ ಫ್ರೆಂಡ್ಲಿ ಆಗಿರೋದ್ರಿಂದ ಅವರ ಪ್ರೆಸೆನ್ಸ್ ಕೂಡ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ದೂರದರ್ಶನದವರಿಗೆ ವಿಶೇಷ ನಮಸ್ಕಾರ ಹೇಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಚಲನಚಿತ್ರ ನಟ ನಟಿಯರಿಗೆ ಒಂದು ಅಯಸ್ಕಾಂತೀಯ ಶಕ್ತಿ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ವಿಶೇಷವಾದ ಶೋಭೆಯನ್ನು ತಂದಿದ್ದಾರೆ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ. ದೂರದ ಪಶ್ಚಿಮ ಬಂಗಾಳದವರಾದರೂ ಕೂಡ ಅಚ್ಚುಕಟ್ಟಾಗಿ ಕನ್ನಡವನ್ನು ಕಲಿತು ನಮ್ಮವರಲ್ಲೇ ಒಬ್ಬರಾಗಿದ್ದಾರೆ. ನಮ್ಮೆಲ್ಲರ ಮನ ಗೆದ್ದಿದ್ದಾರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷ ಶೋಭೆಯನ್ನು ತಂದಿದ್ದಾರೆ. ದಯಮಾಡಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಪ್ರಿಯಾಂಕಾ ಉಪೇಂದ್ರ ಅವರನ್ನು ಕೋರ್ತೇನೆ. ನಮಸ್ಕಾರ. ವೇದಿಕೆ ಮೇಲೆ ಇರೋ ಅಶ್ವಥ್ ನಾರಾಯಣ್ ಸರ್, ಶೆಣೈ ಸರ್, ಚಂದ್ರಗೌಡ ಸರ್ ಆ್ಯಂಡ್ ನಿರ್ಮಲಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ನೋಡಿ. ಪ್ರತಿಯೊಂದು ನನಗೆ ತುಂಬ ಒಳ್ಳೆಯ ಪರಿಚಯ. ಸೊ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಬಂದಾಗ ಆಗ್ತಿದೆ. ಡಿ ಚಂದನ ಅಂದರೆ ತುಂಬ ಇಷ್ಟ. ನಾನು ಇಲ್ಲಿ ತುಂಬ ಪ್ರೋಗ್ರಾಮ್ಸ್ಗೆ ಬಂದಿದ್ದೀನಿ ಆ್ಯಂಡ್ ಒಂದು ಹೋಮ್ಲಿ ಫೀಲ್ ಇದೆ. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ನನಗೆ ಆ ಚಿತ್ರಹಾರ ಕಾರ್ಯಕ್ರಮ ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದೆ ಅಲ್ವಾ, ಎರಡು ಈ ಥರ ಒಂದು ಬರುತ್ತೆ ಅಲ್ವಾ ಡಿ ಸಿಂಬಲ್ ಚಕ್ರ, ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಸೌಂಡು ಇವತ್ತು ಕೂಡ ನಮ್ಮನ್ನು ಹಾಂಟ್ ಮಾಡುತ್ತೆ. ತುಂಬ ಚಾನಲ್ಸ್ ಬಂದಿದೆ, ಬಟ್ ಐ ಥಿಂಕ್ ಆ ಅಥೆಂಟಿಸಿಟಿ ಇದೆಯಲ್ವಾ, ಅದು ಒಂದು ನೋಡಿದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ. ಒಂದು ಹೋಮ್ಲಿ ಫೀಲ್ ಬರುತ್ತೆ. ಹಾಗೆ ನಿಮ್ಮ ಕಾರ್ಯಕ್ರಮಗಳೆಲ್ಲ ನಾವೆಲ್ಲ ಕೂತ್ಕೊಂಡು ಮನೆಯಲ್ಲಿ ನೋಡ್ತಾನೆ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮಾವ ತುಂಬ ಎಂಜಾಯ್ ಮಾಡ್ತಾರೆ. ಶೆಣೈ ಸರ್ ನನಗೆ ಹೇಳಿದಾಗ ಎಲ್ಲ ಸೀನಿಯರ್ ಜರ್ನಲಿಸ್ಟ್ ಬಗ್ಗೆ ಈ ಥರ ಒಂದು ಡಾಕ್ಯುಮೆಂಟ್ರಿ ರೀತಿ ಆಗುತ್ತೆ ಅಂತ ತುಂಬಾ ಖುಷಿ ಆಯಿತು. ಬಿಕಾಸ್ ನಮಗೆ ಒಂದು ಅವಕಾಶ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಯಾವಾಗ ನೀವು ನಮ್ಮನ್ನು ಇಂಟರ್ವ್ಯೂ ಮಾಡ್ತೀರಾ, ಬಟ್ ನಿಮ್ಮಿಂದ ನಾವು ತುಂಬ ಕಲಿಬೋದು. ನಿಮ್ಮ ಜರ್ನಿ ಹೇಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಆ್ಯಸ್ ಆ್ಯನ್ ಆರ್ಟಿಸ್ಟ್ ಫಾರ್ ಮೀ, ಆ್ಯಸ್ ಅ ಪ್ರೊಡ್ಯೂಸರ್ ಫಾರ್ ಮೀ. ಸೊ ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಐಡಿಯಾ ಶೆಣೈ ಸರ್. ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ ಆ್ಯಂಡ್ ಡಿ ಚಂದನಗೆ 40 years ಬರ್ತ್ಡೇ ಸೆಲೆಬ್ರೇಷನ್ಗೆ ಹುಟ್ಟದ ಹಬ್ಬದ ಶುಭಾಶಯಗಳು. ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ದ ಸೇಮ್ ಏಜ್. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಬರ್ತ್ಡೇ ಟುಗೆದರ್. ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ನನ್ನು ಕರೆದೋದಕ್ಕೆ. ಬಿಕಾಸ್ ನಾನು ತುಂಬ ಕಲ್ತಿದ್ದೀನಿ. ನಾನು ಆ್ಯಕ್ಚುಲಿ ಕನ್ನಡ ಕಲ್ತಿದ್ದೀನಿ, ಟಿ ವಿ ನೋಡಿದೆ. ಸೊ ಐ ಥಿಂಕ್ ಚಂದನ ಇಸ್ ಅ ವೆರಿ ಗುಡ್ ಚಾನಲ್ ಟು ಲರ್ನ್ ಕನ್ನಡ. ಆ್ಯಂಡ್ US ಅಲ್ಲಿದ್ದೆ, ಅಲ್ಲಿ ಡಿ ನಾನು ನೋಡ್ತಾ ಇದ್ವಿ. ಮುಂಚೆ ಎಲ್ಲ ಚಾನಲ್ಸ್ ಬರ್ತಾ ಇರಲಿಲ್ಲ. ಡಿ ಚಂದನ, ಡಿ ಬಾಂಗ್ಲಾ ಇಂಥ ಚಾನಲ್ಸ್ ಎಲ್ಲ ನೋಡಿನೇ ಐ ಥಿಂಕ್ ಫಾರಿನರ್ಸು ತುಂಬ ನೋಡ್ತಾರೆ ಅಲ್ಲಿ, NRIs ಆಗಲಿ. ಸೊ ನಿಮ್ಮ ಕಾರ್ಯಕ್ರಮಗಳು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಇಟ್ಸ್ ನಾಟ್ ಸೀಮಿತವಾಗಿ ಟು ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್, ಫಾರ್ ಶ್ಯೂರ್. ಆಲ್ ಓವರ್ ದ ವರ್ಲ್ಡ್ ಎಲ್ಲರೂ ನೋಡ್ತಾರೆ. ಸೊ ನಿಮ್ಮ ಇಂಪ್ಯಾಕ್ಟ್ ವಿಶಾಲವಾಗಿದೆ.
ತುಂಬ ಸರಳಾಗಿ ಇರ್ತೀರಿ ನೀವು, ಬಟ್ ನಿಮ್ಮ ಇಂಪ್ಯಾಕ್ಟ್ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇವತ್ತು ಇಲ್ಲಿ ಕರೆದೋದಕ್ಕೆ. ತುಂಬ ಖುಷಿಯಾಯಿತು. ಆ್ಯಂಡ್ ಹಾಗೆ ನೀವೆಲ್ಲರೂ ಚೆನ್ನಾಗಿರಿ, ಇನ್ನೂ ಬುಕ್ಸ್ ಬರೆದು ನಮ್ಮೆಲ್ರಿಗೆ ನಿಮ್ಮ ನಾಲೆಡ್ಜ್ ನಮಗೆ ಪಾಸ್ ಮಾಡಿ. ಬಿಕಾಸ್ ನಿಮ್ಮದು ಒಂದು 100 ಇಯರ್ಸ್ದು ಒಂದು ನಾಲೆಡ್ಜ್ ಇದೆ, ಅದು ನೀವು ನಮ್ಮನ್ನು ಒಂದು ಬುಕ್ಕಲ್ಲಿ ಕೊಡ್ತೀರಾ ಅಲ್ವಾ, ಅಥವಾ ಒಂದು ಇಂಟರ್ವ್ಯೂವಲ್ಲಿ ಕೊಡ್ತಾರೆ. ಅದು ತುಂಬಾ ಮುಖ್ಯ. ನನ್ನ ಜನ್ರೇಷನ್ಗೆ, ನನ್ನ ಮಕ್ಕಳ ಜನ್ರೇಷನ್ಗೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ನಾವು ತಿಳ್ಕೊಂಡು that will also inspire us in our life ಅಂತ ಹೇಳ್ತೀನಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಸ್. ಆ್ಯಂಡ್ ಮ್ಯಾಮ್ ಹೇಳ್ತಾ ಇದ್ರು ದಟ್ ದೇರ್ಸ್ ಅನ್ ಐಡಿಯಾ ಟು ಕಂಡಕ್ಟ್ ವರ್ಕ್ಶಾಪ್ಸ್, ಏನೋ ಒಂದು ಸ್ಕಿಲ್ಸು ತುಂಬಾ ಮುಖ್ಯ. ಬಿಕಾಸ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಆ್ಯಕ್ಷನ್ ಮೂವೀಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ ಇದೆ ಅಬೌಟ್ ಮೆನಿ ಥಿಂಗ್ಸ್. ಟೆಕ್ನಿಕಲಿ ಬೇಸ್ಡ್ ರೂಲ್ಸ್ ಆಗಲಿ, ಯಾವುದು ನಮಗೆ ಸ್ವಲ್ಪ ಡೇಂಜರಸ್ ಇರ್ಬೋದು ಶೂಟಿಂಗ್ನಲ್ಲಿ, ಅಥವಾ ಒಂದಷ್ಟು ಬೇಸಿಕ್ ಸ್ಕಿಲ್ಸ್ ಆ್ಯಂಡ್ ಒಂದಷ್ಟು ಬೇಸಿಕ್ ವರ್ಕ್ಶಾಪ್ಸ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಐ ಥಿಂಕ್ ಆ್ಯಕ್ಟರ್ಸ್ಗೆ, ಎಸ್ಪೆಷಲಿ ಹೊಸಬ್ರಿಗೆ. ಸ್ಕ್ರಿಪ್ಟ್ ರೈಟಿಂಗ್ ಇಸ್ ಆಲ್ಸೋ ಸಮಥಿಂಗ್ ದಟ್ ವಿ ನೀಡ್. ಐ ಥಿಂಕ್ ಅದು ಒಂದು ಆ ಥರ ಒಂದು ಡೆವಲಪ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ವಿ ನೀಡ್ ಲೈಕ್ ಸ್ಕ್ರಿಪ್ಟ್ ರೈಟಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ವಿ ನೀಡ್ ಅ ಪ್ರಾಪರ್ ಪ್ಲೇಸ್ ವೇರ್ ಬಂದು ಕಲಿತು ನಾವು ಅದನ್ನು ಒಂದು ಡಿಗ್ರಿ ಥರ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಐ ಥಿಂಕ್, ಎಸ್ಪೆಷಲಿ ಕನ್ನಡದಲ್ಲಿ. ಸೊ ಎವ್ರಿಥಿಂಗ್ ಟುಗೆದರ್ ಐ ಥಿಂಕ್ ನಾವು ಕೊಲಾಬ್ರೇಟ್ ಆಗಿಯೇ ಮಾಡಿದರೆ ಒಂದು ದೊಡ್ಡ ಸ್ಟ್ರೆಂಗ್ತ್ ಆಗುತ್ತೆ. ಆರ್ಟಿಸ್ಟ್ಸ್ ಆ್ಯಂಡ್ ಮಾಧ್ಯಮದವ್ರು ಆ್ಯಂಡ್ ಎಲ್ಲರೂ ಸೇರಿ. ಸೊ ವಿಲ್ ಬಿ ಅ ಬಿಗ್ ಸ್ಟ್ರೆಂಗ್ತ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಗಾಡ್ ಬ್ಲೆಸ್ ಯು. ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ವಿಜಯವಾಣಿ ಸಂಪಾದಕರಾದ ಶ್ರೀ KN ಚೆನ್ನೇಗೌಡ. ದಯಮಾಡಿ ಅವರ ಅಧ್ಯಕ್ಷ ಭಾಷಣವನ್ನು ಮಾಡಬೇಕೆಂದು ಕೋರ್ತೀನಿ. ಎಲ್ರಿಗೂ ನಮಸ್ಕಾರ. ದೂರದರ್ಶನದಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂದಾಗ ಮೈಸೂರಿಗೆ ಹೋಗೋದೊಂದು ಬಿಟ್ಟು ನಾನು ಇಲ್ಲಿ ಬಂದೆ. ಬಟ್ ಬಂದಾಗ ತುಂಬ ಖುಷಿ ಆಯಿತು. ಏಕೆಂದರೆ ನನ್ನನ್ನು ತೀಡಿದಂಥ ಹಿರಿಯರನ್ನ ನಾನಿಲ್ಲಿ ನೋಡಿ ಖುಷಿಯಾಯಿತು. 2 ಕಾರಣಕ್ಕೆ ದೂರದರ್ಶನಕ್ಕೆ ಬಂದಿದ್ದು ಖುಷಿ ವಿಚಾರ. ಒಂದು, ಸುಮಾರು 12 ವರ್ಷಗಳ ಹಿಂದೆ ಒಂದು 5 ರಿಂದ 6 ವರ್ಷ ನಾನು ದೂರದರ್ಶನದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ದೂರದರ್ಶನ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡಿದ್ದೀನಿ. ಅವತ್ತಿಂದನೂ ಅಂದರೆ ಆ ಒಂದು ಸಂಬಂಧ ಮತ್ತು ಆ ಪ್ರೀತಿ ಇವತ್ತಿಗೂ ಇದೆ. ಚಂದನ ವಾಹಿನಿ ಕರ್ನಾಟಕದಲ್ಲಿ ಒಂದು ಕ್ರಾಂತಿನೇ ಮಾಡಿದೆ ಕನ್ನಡದಲ್ಲಿ. ದೊಡ್ಡ ಆಧುನಿಕತೆ ಬೆಳವಣಿಗೆಗಳಾಗದೇ ಇರ್ಬೋದು. ಈಗ ನಮ್ಮ ಸಚಿವರು ಆಗಲೇ ಹೇಳ್ತಾ ಇದ್ರು, ಅಶ್ವಥ್ ನಾರಾಯಣ್ ಸರು, ITBTನಲ್ಲಿ ನಮ್ಮ ಡಿಜಿಟಲೈಸೇಷನಲ್ಲಿ ಕರ್ನಾಟಕ ಕ್ರಾಂತಿ ಮಾಡಿದೆ, ಇಡೀ ಭಾರತಕ್ಕೆ ಕರ್ನಾಟಕ ಮಾಡೆಲ್ ಆಗಿದೆ ಅಂಥೇಳಿ. ಆ ಮಾಡೆಲ್ ಆದರೂ ಕೂಡ ಚಂದನ ಏನೂ ಬದಲಾಗಿಲ್ಲ. ಇವತ್ತಿಗೂ ನಾನು ಎಂಟ್ರಿ ಆದಾಗ ಅದೇ ಇದನ್ನೆಲ್ಲ ನೋಡಿ ಖುಷಿ ಆಯಿತು. ಆದರೆ ಆ ಚಂದನದ ಮೇಲಿನ ಜನರು ಪ್ರೀತಿ ಇದೆಯಲ್ಲ, ಇಷ್ಟು ಚಾನಲ್ಗಳ ಅಬ್ಬರ ಇದ್ದರೂ ಕೂಡ ಬದಲಾಗೋ ಲಕ್ಷಣಗಳು ಇಲ್ಲ. ಯಾಕೆಂದರೆ ಆ ಚಂದನದ ಘಮ ಅದನ್ನು ಹಾಗೆ ಉಳಿಸ್ಕೊಂಡು ಬರ್ತಾಯಿದೆ. ನಿರ್ಮಲಾ ಎಲಿಗಾರ್ ಮೇಡಮ್ ಹೇಳಿದರು, ನಾವು ಜನರಿಗೆ ಏನು ಬೇಕೋ ಅದನ್ನಷ್ಟೇ ಕೊಡ್ತೀವಿ, ಪ್ರಚೋದನಕಾರಿ ಸುದ್ದಿಗಳನ್ನಾಗಲಿ ಪ್ರಚೋದನಕಾರಿ ದೃಶ್ಯಗಳನ್ನಾಗಲಿ ನಾವು ಪ್ರಕಟ ಮಾಡಲ್ಲ ಅಂಥೇಳಿ. ನಾನು 5 ವರ್ಷ ಕೆಲಸ ಮಾಡಿದಾಗಲೂ ಕೂಡ ಅದನ್ನು ನಾವು ಪಾಲನೆ ಮಾಡ್ಕೊಂಬಂದಿದ್ವಿ. ಅದನ್ನು ನಾನು ಮುದ್ರಣ ಮಾಧ್ಯಮದಲ್ಲಿ ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ. ಇನ್ನೊಂದು ಈ ಖುಷಿ ವಿಚಾರಕ್ಕೆ ಏನಂತಂದರೆ, ಮೊನ್ನೆ ವಿಜಯಾನಂದ ಆಡಿಯೋ ಲಾಂಚಲ್ಲಿ ನಮ್ಮ ವಿಜಯ್ ಸಂಕೇಶ್ವರ್ ಅವರು ಹೇಳ್ತಾಯಿದ್ರು, ಮಗನ ಸಾಧನೆ ತಂದೆನ ಮೀರಿಸಿದಾಗ ಸೊ ಖುಷಿಯಾಗುತ್ತೆ. ಅದೇ ರೀತಿಯಲ್ಲಿ ನನಗಿವತ್ತಿಲ್ಲಿ 2 ಗುರುಗಳಿದ್ದಾರೆ. ಒಂದು ವೆಂಕಟನಾರಾಯಣ್ ಸರು, ಇನ್ನೊಂದು ತಿಮ್ಮಪ್ಪ ಭಟ್ ಸರು. ಅವರಿಬ್ಬರ ಎಡಿಟರ್ಶಿಪ್ಪಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅವ್ರು ಕಟ್ಟಿದ ಪತ್ರಿಕೆನಲ್ಲಿ ನಾನು ಇವತ್ತು ಎಡಿಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿಗೆ 5 ವರ್ಷ ಆಯಿತು ವಿಜಯವಾಣಿ ಸಂಪಾದಕನಾಗಿ. ಆ ಎಲ್ಲ ಕಾರಣಕ್ಕೆ ಖುಷಿ ವಿಚಾರ ಇದು. ಅಧ್ಯಕ್ಷೀಯ ಭಾಷಣ ಮಾಡುವಂಥದ್ದು ಏನಿಲ್ಲ, ಎಲ್ಲ ಹಿರಿಯರಿದ್ದೀರಿ, ತುಂಬ ಅಂದರೆ ಸೂಪರ್ ಸೀನಿಯರ್ಸ್ ಅಂತ ನಾವೇನು ಹೇಳ್ತೀವಿ ಹಾಗೆ. ಸೊ ಹಾಗಾಗಿ ಸೂಪರ್ ಸೀನಿಯರ್ಸ್ ಮುಂದೆ ನಾನು ಏನು ಮಾತಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಎಲ್ರಿಗೂ ಧನ್ಯವಾದ. ಚಂದನ ವಾಹಿನಿ ಮತ್ತು ಮಾಧ್ಯಮ ಅಕಾಡೆಮಿ 40 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದೆ. ಆ ಎಲ್ಲ ಸಿಬ್ಬಂದಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸಂವಹನ ಮಾಧ್ಯಮಗಳಿಂದ ಜಗತ್ತು ಕಿರಿದಾಗುತ್ತಿರುವ ಇಂದಿನ ಈ ಸಂದರ್ಭದಲ್ಲಿ ವಸ್ತುನಿಷ್ಠ ಹಾಗೂ ವಿಶ್ವಾಸಾರ್ಹ ಸುದ್ದಿಗಳನ್ನು ಓದುಗರಿಗೆ, ನೋಡುಗರಿಗೆ ನೀಡುವಲ್ಲಿ ಸಕ್ರಿಯವಾಗಿರುವ ದೂರದರ್ಶನ ಹಾಗೂ ಮಾಧ್ಯಮ ಅಕಾಡೆಮಿಯ ಕಾರ್ಯಗಳು ಅತ್ಯಂತ ಶ್ಲಾಘನೀಯ. ಈ 2 ಸಂಸ್ಥೆಗಳ ಮುಂದಿನ ನಡೆ ಸುಗಮವಾಗಿರಲಿ ಎಂದು ಹಾರೈಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಸನ್ಮಾನ್ಯ ಅತಿಥಿಗಳಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಎಲ್ರಿಗೂ ನಮಸ್ಕಾರ. ದೂರದರ್ಶನ ಸಂಸ್ಥಾಪನಾ ದಿನಾಚರಣೆ ಹಾಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ 40ರ ಸಂಭ್ರಮ
ಒಟ್ಟು ಸೇರಿ ಮಾಡ್ತಾ ಇರುವಂಥ ಈ ಸಂಭ್ರಮ, ಅದುವೇ ಮಾಧ್ಯಮ ಮೈಲುಗಲ್ಲು 40ರ ಸಂಭ್ರಮ. ಎಲ್ಲರ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ಪರದೆಯ ಮೇಲೆ ಮುಖಗಳನ್ನು ತಂದವರು ದೂರದರ್ಶನದ ಎಲ್ಲ ನಿರೂಪಕರು. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಸಮರ್ಪಕತೆಗೆ ಸಾರ್ಥಕತೆಗೆ ಕ್ಷಣವಾದಂಥ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಆರಂಭ ಮಾಡಿಕೊಟ್ಟಂಥ ಶ್ರೀಮತಿ ಸಂಧ್ಯಾ ಅವರು ಆ ಹಿರಿತನದ ಹಾದಿಯಲ್ಲಿ ನಮಗೆಲ್ಲರಿಗೂ ಕೂಡ ಹಾದಿಯನ್ನು ನಿರ್ಮಾಣ ಮಾಡಿಕೊಟ್ಟು ನಾವು ಮುಂದುವರಿಸುವ ಜವಾಬ್ದಾರಿ ಎನ್ನುವ ನಿಟ್ಟಿನಲ್ಲಿ ಸಭಾ ಕಾರ್ಯಕ್ರಮವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ನಾನು ಶ್ರೀನಿವಾಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಜವಾಬ್ದಾರಿಯಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೇನೆ. ಇನ್ನೀಗ ಮುಖ ಮಾಡ್ತಾ ಇದ್ದೇವೆ ಸ್ವರಾಜ್. ನಮ್ಮ ದೇಶದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಒಂದು ದಿಟ್ಟತನವಾದಂಥ ಕಾರ್ಯಕ್ರಮ ಇದಾಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯದ ಕಥೆಗಳನ್ನು ಜೀವಂತಗೊಳಿಸುವಲ್ಲಿ ಸ್ವರಾಜ್ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸಮಗ್ರ ಗಾಥೆ, ಅದುವೇ ಡಿಡಿ ನ್ಯಾಷನಲ್ ಐತಿಹಾಸಿಕ ಸರಣಿಗಳನ್ನು ಸರಿಸುಮಾರು 550ಕ್ಕೂ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರನ್ನು ಭಾರತದ ಹಲವು ಭಾಷೆಗಳಲ್ಲಿ ಬಿತ್ತರಿಸ್ತಾ ಇದೆ. सम्राट मान विक्रम गे, सम्राट मान विक्रम गे, सम्राट मान विक्रम गे. ಈ ದೇಶವನ್ನ ಪಡೆಯಲು ಯಾವುದೇ ಹಂತಕ್ಕೋಗಲು ಸಿದ್ಧರಿದ್ದರು. ಪೋಪ್ ಅಲೆಕ್ಸಾಂಡರ್ 6 ಟ್ರೋಸಿಡಿಯಸ್ ಒಕ್ಕೂಟದ ಆಧಾರದ ಮೇಲೆ ಜಗತ್ತನ್ನ 2 ಭಾಗಗಳಾಗಿ ವಿಂಗಡಿಸಿದ್ರು. ಪೂರ್ವವನ್ನ ಸ್ಪೇನ್ಗೆ ಕೊಟ್ಟರು, ಪಶ್ಚಿಮಕ್ಕೆ ಪೋರ್ಚುಗಲ್ಗೆ ನೀಡಿದರು. ನಮ್ಮ ಧರ್ಮ ಒಂದೇ, ರೂಲ್ ಕೇವಲ ನಮ್ಮ ಧರ್ಮದವ್ರದ್ದಾಗಿರಬೇಕು. ಚಿನ್ನ ಕೊಟ್ಟು ಕಳೆದುಕೊಂಡ ವಿಶ್ವಾಸವನ್ನು ಮರಳಿ ಪಡೆಯೋಕ್ಕಾಗಲ್ಲ ವಿದೇಶಿಗ. ಇದು 3ನೇ ಬಾರಿಗೆ ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದ. ಆದರೆ ಇಲ್ಲಿ ಅವರಿಗೆ ಒಂದು ಸೊಳ್ಳೆ ಕಚ್ಚಿತು. ಇದರಿಂದ ಅವರಿಗೆ ಮಲೇರಿಯಾ ತಗುಲಿತು ಮತ್ತು ಈ ಕಾಯಿಲೆ ಅವರ ಸಾವಿಗೆ ಕಾರಣವಾಯಿತು. ನಾವೀಗ ಹೆಜ್ಜೆ ಇಡೋಣ ಮುಂದಕ್ಕೆ. ಅಂದರೆ ಎಲ್ಲವನ್ನೂ ಕೂಡ ಭಾಷೆಯ ಪರಿಮಿತಿಯನ್ನು ಮೀರಿದ್ದು ಸಂಗೀತ ಗಾಯನ ಅಂತ ಹೇಳಬೇಕು. ಈ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಮೊದಲ ಪ್ರಸ್ತುತಿಯನ್ನು ನಾವು ವೇದಿಕೆಯಲ್ಲಿ ಸಾದರಪಡಿಸ್ತಾ ಇರೋದು ಅದುವೇ ಭಾವವಲ್ಲರಿ. ಸುಗಮ ಸಂಗೀತ ಬಹುಶಃ ಮಾಧ್ಯಮ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮಾತ್ರ ಕಾಣಸಿಗುವ ಸುಗಮ ಸಂಗೀತ, ಸಂಗೀತದ ಪ್ರಭೇದ ರಾಜ್ಯದ ಅಂದರೆ ಬೇರೆ ಯಾವ ರಾಜ್ಯವನ್ನು ತೆಗೆದುಕೊಂಡರೂ ಕೂಡ ಎಲ್ಲೂ ಕೂಡ ಇದು ಸಿಗದೇ ಇರುವಂಥ ಮಾಧ್ಯಮವಾಗಿದೆ. ಕವಿಯ ಸಾಲುಗಳಿಗೆ ಸರಳ ಸುಂದರವಾಗಿ ಸ್ವರ ಸಂಯೋಜನೆಯನ್ನು ಮಾಡಿ ಎಲ್ಲರ ಮುಂದೆ ತರುವಂಥ ಒಂದು ವಿಶಿಷ್ಟವಾದಂಥ ಸಂಗೀತದ ಪ್ರಭೇದ ಇದಾಗಿದೆ. ಈ ನಿಟ್ಟಿನಲ್ಲಿ ಸುಗಮ ಸಂಗೀತದ ಅಧ್ವರ್ಯುಗಳನ್ನು ಒಂದೊಮ್ಮೆ ನೆನಪಿಸಿಕೊಳ್ಳೋದಾದರೆ ಪಿ ಕಾಳಿಂಗರಾಯರಿರ್ಬೋದು, ಬಾಳಪ್ಪ ಹುಕ್ಕೇರಿ, ಪದ್ಮಚರಣ್, HR ಲೀಲಾವತಿ, HK ನಾರಾಯಣವರು, ಮೈಸೂರನಂದ ಸ್ವಾಮಿ, C ಅಶ್ವಥ್, ಜಿ.ವಿ. ಯಾತ್ರಿ, ಹೀಗೆ ಸಾಕಷ್ಟು ಜನರನ್ನು ಸ್ಮರಿಸ್ತಾ ಅದನ್ನು ಬಲಿಷ್ಠಗೊಳಿಸಿದ್ದು, ಅವರೆಲ್ಲರಿಗೂ ಒಂದು ಪ್ರಣಾಮಗಳನ್ನು ತಿಳಿಸ್ತಾ ಆ ಸುಗಮ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂಥ ಇನ್ನೊಂದು ಕವಿಯ ವರ್ಗ ಅಂತ ಹೇಳಿದ್ರೆ ಅದು ಕುವೆಂಪು ಇರ್ಬೋದು, ದ ರಾ ಬೇಂದ್ರೆ, DS ಕರ್ಕಿ. ಅಂದರೆ ಇವತ್ತು ಆರಿಸ್ಕೊಂಡಿರುವಂಥ ಗೀತೆಯಲ್ಲಿ ಇವರೆಲ್ಲರನ್ನೂ ಕೂಡ ನಾವು ಕಾಣೋರಿದ್ದೇವೆ ಅಥವಾ ಕೇಳೋರಿದ್ದೇವೆ. ಮಾಯಾ ಹರಪನಹಳ್ಳಿ, VC ಐರ್ಸಂಗ, GP ರಾಜರತ್ನಂ ಹಾಗೆ ನಿಜಾರ್ ಅಹಮದ್ ಇವರೆಲ್ಲರ ಗೀತೆಗಳನ್ನು ಆರಿಸ್ಕೊಂಡಂಥ ಗೀತಗುಚ್ಛವನ್ನು, ಸರಮಾಲೆಯನ್ನು ನಿಮ್ಮ ಮುಂದೆ ಸಾದರಪಡಿಸೋರಿದ್ದಾರೆ. ಪ್ರಸ್ತುತಪಡಿಸುವಂಥದ್ದು ನಾಡಿನ ಖ್ಯಾತ ಗಾಯಕರು, ಸಂಗೀತ ನಿರ್ದೇಶಕರಾದಂಥ ಶ್ರೀ ಗಣೇಶ್ ದೇಸಾಯಿ, ಅವರೊಟ್ಟಿಗೆ ಸುಷ್ಮಾ ಅನಿಲ್ ಹಾಗೆ ಚಾಂದಿನಿ ಗರ್ತಿಕೆರೆ. ಇದಾಗ್ತಾ ಇದೆ ವೇದಿಕೆಯಲ್ಲಿ. ನೋಡೋಣ ಭಾವಗೀತೆಗಳ ಸರಮಾಲೆ. ಸಚ್ಚಿದಾನಂದ ತ್ರಿತ್ವಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ
ಭವದ ಬಿತ್ತಾದೆ ಹೃದದ ಚಿತ್ತಾದೆ ನೀ ಇಳೆಗೆ ಬಾಯಿದು ತುಂಬಿದ ಬೆಳೆಗೆ ಜೀವ ಕೇಂದ್ರದಲ್ಲಿ ಮತ್ತೆ ಮೂಡಿ ಬಾ ಒತ್ತೆ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿ ಬಾ ಒತ್ತಿ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಹೃದದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ ನಿನ್ನ ಅವತಾರವೆನ್ನ ಉದ್ಧಾರವಾ ದಿವ್ಯ ಮುಕ್ತಿಯೇ ಎಲ್ಲವನು ಮಾಡಿ ಎಲ್ಲರೊಡಗೂಡಿ ನೀನೆ ಎಲ್ಲವಾದೆ ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ ಎಳಿದು ಕರೆದರೂ ಉಳ್ಳದಿರುವ ಚಿನ್ನಿದ್ರೆಯಾದೆ ಬೆಳಗಿ ನನ್ನಾತ್ಮ ಗಿಳಿದು ಬಾ ತಾಯೆ ನೀನೆ ಬ್ರಹ್ಮಬೋಧೆ ಇಳಿದು ಬಾ ತಾಯೆ ಇಳಿದು ಬಾ 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 ಬೇಗನೆ ಏಳುತ್ತ ನೇಗಿಲ ಯೋಗಿಯು ಸಾಗಿದ ಉಳುಮೆಗೆ ನೋಡಿದಿರ ಬೇಗನೆ ಏಳುತ್ತ ನೇಗಿಲ ಯೋಗಿಯು ಸಾಗಿದ ಉಳುಮೆಗೆ ನೋಡಿದಿರ ದೇಗುಲ ಘಂಟ ನಾದಕ್ಕೆ ಮನೆ ಮನೆ ಬಾಗಿಲ ತೆರೆದಿದೆ ನೋಡಿದಿರ ದೇಗುಲ ಘಂಟ ನಾದಕ್ಕೆ ಮನೆ ಮನೆ ಬಾಗಿಲ ತೆರೆದಿದೆ ನೋಡಿದಿರ ಬೇಲಿಯ ಮೇಲಿನ ನೀಲಿಯ ಹೂಗಳೇ ಬಾಲ ಸೂರ್ಯ ಬಂದ ನೋಡಿದಿರ ಉದಿತ ದಿನ ಮುದಿತವನ ಉದಿತ ದಿನ ಮುದಿತವನ ಉದಿತ ದಿನ ಮುದಿತವನ ಉದಿತ ದಿನ ಮುದಿತವನ ವಿಧ ವಿಧ ವಿಹಗಸ್ವನ ವಿಧ ವಿಧ ವಿಹಗಸ್ವನ ಉದಿತ ದಿನ ಮುದಿತವನ ಉದಿತ ದಿನ ಮುದಿತವನ ಇದುವೇ ಜೀವ ಇದು ಜೀವನ ಇದುವೇ ಜೀವ ಇದು ಜೀವನ ಇದುವೇ ಜೀವ ಇದು ಜೀವನ ಇದುವೇ ಜೀವ ಇದು ಜೀವನ ಪವನದಂತೆ ಪಾವನ ಉದಿತ ದಿನ ಮುದಿತವನ ಉದಿತ ದಿನ ಮುದಿತವನ ಜೀವನ ಸನಿ ಸ ಸ ಸ ಸನಿ ಸ ಸ ಸ ಜೀವನ
ಭೂಮಿಗಿಳಿದಿಹುದು ಮುಗಿಲಿನೊಡಲ ತಂಪು ಬೆಂದ ಭೂಮಿಗಿಳಿದಿಹುದು ಮುಗಿಲಿನೊಡಲ ತಂಪು ಗಾಳಿಯಲ್ಲಿ ತೇಲಿಹುದು ತೊಯ್ದ ನೆಲದ ಕಂಪು ಹತ್ತು ದೆಸೆಗೆ ಹರಡಿಹುದು ಏನೋ ಸೊಂಪು ಸೊಂಪು ಚೆಲುವ ನೋಡು ನೀರೇ ಚೆಲುವ ನೋಡು ನೀರೇ ಮಳೆಯು ಬಂದು ನಿಂದಿರುವ ಬಾರೋ ನೀ ಚಂದ್ರಮ ಗಗನದಲ್ಲಿ ತೋರೋ ನೀ ಸಂಭ್ರಮ ಹುಣ್ಣಿಮೆಯಲ್ಲಿ ಬಾರೋ ನೀ ಚಂದ್ರಮ ಗಗನದಲ್ಲಿ ತೋರೋ ನೀ ಸಂಭ್ರಮ ಬೆಳಗಿರಲು ಆಗಸದಿ ತಿಂಗಳ ಬೆಳದಿಂಗಳು ಮನೆಯ ಅಂಗಳ ಬೆಳಗಿರಲು ಆಗಸದಿ ತಿಂಗಳ ಬೆಳದಿಂಗಳು ಮನೆಯ ಅಂಗಳ ಹೊಳೆವ ಬೆಳಕಿನ ಚೆಲುವಿನಲ್ಲಿ ಬೆಳ್ಳನೆಯ ಹಾಲಿನ ಹೊಳೆಯಲ್ಲಿ ಬಾರೋ ನೀ ಚಂದ್ರಮ ಗಗನದಲ್ಲಿ ತೋರೋ ನೀ ಸಂಭ್ರಮ ಶ್ರಾವಣದ ಮಳೆ ಸುರಿದಿದೆಯಾದರೂ ಮನದಲ್ಲಿ ಹಿಂಗದ ದಾಹ ಮನದಲ್ಲಿ ಹಿಂಗದ ದಾಹ ಶ್ರಾವಣದ ಮಳೆ ಸುರಿದಿದೆಯಾದರೂ ಮನದಲ್ಲಿ ಹಿಂಗದ ದಾಹ ಮನದಲ್ಲಿ ಹಿಂಗದ ದಾಹ ಸೆಳೆದೊಯ್ಯುತ್ತಲಿದೆ ಆವ ಪ್ರಪಾತಕ್ಕೆ ಸೆಳೆದೊಯ್ಯುತ್ತಲಿದೆ ಆವ ಪ್ರಪಾತಕ್ಕೆ ಫಲಿಸದ ಪ್ರೇಮ ಪ್ರವಾಹ ಫಲಿಸದ ಪ್ರೇಮ ಪ್ರವಾಹ ಶ್ರಾವಣದ ಮಳೆ ಸುರಿದಿದೆಯಾದರೂ ಮನದಲ್ಲಿ ಹಿಂಗದ ದಾಹ ಮನದಲ್ಲಿ ಹಿಂಗದ ದಾಹ ಲಾ 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 ರೂ 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 ರೂ
ಮೋಡಿದ್ದಂಗೆ ಸಾಫಗಳ ತಿಟ್ಟಿಲ್ದಂಗೆ ಮಡಿಕೇರಿ ಮೇಲ್ ಮಂಜು ಭೂಮಿ ತಬ್ಬಿದ್ ಮೋಡಿದ್ದಂಗೆ ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ಸಾಫಗಳ ತಿಟ್ಟಿಲ್ದಂಗೆ ಮಡಿಕೇರಿ ಮೇಲ್ ಮಂಜು ಮಡಗಿದಲ್ಲೇ ಮಡಗಿದಂಗೆ ಲಂಗರ್ ಬಿದ್ದಿದಡಗಿದಂಗೆ ಸೀತಕ್ ಸಕ್ತಿ ಹುಡುಗೋದಂಗೆ ಅಳ್ಳಡಲ್ದು ಮಂಜು ತಾಯಿ ಮೊಗಿನೆತ್ಕೊಂಡಂಗೆ ಒಂದಕ್ಕೊಂದು ಹತ್ಕೊಂಡಂಗೆ ಮಡಿಕೇರಿನ ಎದೆಗೆ ಹೊತ್ಕೊಂಡ್ ಜೂಗಡ್ಸಿತ್ತು ಮಂಜು. ಹೇ ಭೂಮಿ ತಬ್ಬಿದ್ ಮೋಡಿದ್ದಂಗೆ ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ಸಾಫಗಳ ತಿಟ್ಟಿಲ್ದಂಗೆ ಮಡಿಕೇರಿ ಮೇಲ್ ಮಂಜು ಮಡಿಕೇರಿ ಮೇಲ್ ಮಂಜು. ಭಾವಬಲ್ಲರಿ, ಭಾವದ ರಸಧಾರಿಯನ್ನು ಹರಿಸಿದಂಥ ಈ ಎಲ್ಲ ಅದ್ಭುತ ಗಾಯಕರಿಗೆ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ ಈ ವಿಶಿಷ್ಟ ಮಾಧ್ಯಮಕ್ಕೆ ನಾವೆಲ್ಲರೂ ಕೂಡ ತಲೆದೂಗಿದ್ದೇವೆ ಅಂತ ಹೇಳ್ತಾ ಮುಂದುವರಿಸೋಣ ನೃತ್ಯ ಪ್ರಸ್ತುತಿ. 75 ವರ್ಷಗಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಡೀ ದೇಶದೆಲ್ಲ ಕಡೆ ನಾವು ಸಂಭ್ರಮಿಸ್ತಾನೆ ಬಂದಿದ್ದೇವೆ. ಆ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಮರೆಯದೆ ನೆನಪಿಸ್ಕೊಳ್ಬೇಕಾದವರು ದೇಶ ಸ್ವಾತಂತ್ರ್ಯಕ್ಕೆ ಹೋರಾಡಿದ ವೀರ ಮರಣವನ್ನಪ್ಪಿದ ಆ ವೀರರೆಲ್ಲರೂ ಕೂಡ ಆ ದೇಶಕ್ಕೆ ಕೊಟ್ಟಂಥ ಕೊಡುಗೆಗೆ ಒಂದು ಭಕ್ತಿಯ ನಮಸ್ಕಾರಗಳನ್ನು ತಿಳಿಸಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಕನ್ನಡ ತಾಯಿಯ ಮಕ್ಕಳಾದ ನಾವೆಲ್ಲರೂ ಕೂಡ ಸೇರಿ ಕನ್ನಡ ಮನೆಗೆ ಕನ್ನಡದ ಆರತಿಯನ್ನು ಬೆಳಗೋಣ. ವಿಶೇಷವಾಗಿ ಭಾರತದ ಇತಿಹಾಸಕ್ಕೆ ಕರ್ನಾಟಕದ ಕೊಡುಗೆ ಅಪಾರ. ಗಂಗಾ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ಬಲ್ಲಾಳ, ಹಕ್ಕಬುಕ್ಕ, ಪುಲಕೇಶಿ, ವಿಜಯನಗರದ ಕೃಷ್ಣದೇವರಾಯ, ರಾಣಿ ಅಬ್ಬಕ್ಕ, ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ, ಒನಕೆ ಓಬವ್ವ, ಆಲೂರು ವೆಂಕಟರಾಯರು, ಹೀಗೆ ಹೇಳ್ತಾ ಹೋದಷ್ಟು ಸಾಲು ದೊಡ್ಡದಾಗ್ತಾನೆ ಹೋಗುತ್ತೆ. ಇಷ್ಟೆಲ್ಲ ಸಮೃದ್ಧತೆಯನ್ನು ತಂದುಕೊಟ್ಟಂಥ ಆ ಎಲ್ಲ ಧೀಮಂತರನ್ನು ಸ್ಮರಿಸುತ್ತಾ ಅವರಿಗೆ ವಂದಿಸುತ್ತಾ ಕನ್ನಡ ಮನೆಗೆ ನಾವು ಆರತಿಯನ್ನು ಬೆಳಗುವ ಸಮಯ. ಆದರೆ ನೃತ್ಯದ ಮುಖೇನ ಆ ನೃತ್ಯವನ್ನು ಸಾದರಪಡಿಸ್ತಾ ಇರೋದು ನಾಡಿನ ಹೆಸರಾಂತ ಸಾಂಸ್ಕೃತಿಕ ಸಂಸ್ಥೆಯಾದ ಸಪ್ತಸ್ವರ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಅದರ ರೂವಾರಿ ಸ್ಥಾಪಕರು ವಿದುಷಿ ಶ್ರೀಮತಿ ಮಂಜುಳಾ ಪರಮೇಶ್ ಅವರ ನೃತ್ಯ ಸಂಯೋಜನೆಯಲ್ಲಿ ನಾವು ಈಗ ನೋಡುವಂತಹ ನೃತ್ಯದ ಆ ಸಾಲುಗಳನ್ನು ಬರೆದಿದ್ದಾರೆ ವಿ ಗೋಪಾಲ್ ಅವರು. ಸಂಗೀತ ವಿದ್ವಾನ್ ಹೇಮಂತ್ ಕುಮಾರ್. ಇದರಲ್ಲಿ ವೇದಿಕೆ ಮೇಲೆ ಬಂದಿರುವಂತಹ ಕಲಾವಿದರುಗಳು ಶಾಲಿನಿ ಪರಮೇಶ್, ಶ್ರೇಯಾ, ಹರ್ಷಿತಾ, ದೀಪಿಕಾ, ನಮ್ರತಾ, ದಿವ್ಯಾ, ಪಲ್ಲವಿ, ಭಾವನಾ,
ಪಾವನ, ವಿಭಾ, ಗಗನ, ಮೇಘನ. ನೋಡೋಣ ಇದೀಗ ನೃತ್ಯ ಪ್ರಸ್ತುತಿ ಅಮೃತ ಭಾರತಿಗೆ ಕನ್ನಡದ ಆರತಿ. ಅಮೃತ ಭಾರತಿ ನಿನಗೆ ಕನ್ನಡದ ಆರತಿ, ನಿನಗೆ ಕನ್ನಡದ ಆರತಿ. ತಾಯಿ ಅಮೃತ ಭಾರತಿ ನಿನಗೆ ಕನ್ನಡದ ಆರತಿ, ತಾಯಿ ಅಮೃತ ಭಾರತಿ ನಿನಗೆ ಕನ್ನಡದ ಆರತಿ. ಧಿರನ ತಾಯಿ ಅಮೃತ ಭಾರತಿ ನಿನಗೆ ಕನ್ನಡದ ಆರತಿ, ತಾಯಿ ಅಮೃತ ಭಾರತಿ ನಿನಗೆ ಕನ್ನಡದ ಆರತಿ. ಯಾಗ ಯೋಗದ ತ್ಯಾಗ ಭೋಗದ ಸ್ನೇಹ ಶಾಂತಿಯ ಮಾತೆ, ಯಾಗ ಯೋಗದ ತ್ಯಾಗ ಭೋಗದ ಸ್ನೇಹ ಶಾಂತಿಯ ಮಾತೆ, ಸ್ನೇಹ ಶಾಂತಿಯ ಮಾತೆ. ಹಸಿರು ಬನಗಳ ಜೀವನದಿಗಳ, ಹಸಿರು ಬನಗಳ ಜೀವನದಿಗಳ ದವಸ ಧಾನ್ಯದ ದಾತೆ, ತಾಯಿ ಅಮೃತ ಭಾರತಿ ನಿನಗೆ ಕನ್ನಡದ ಆರತಿ, ನಿನಗೆ ಕನ್ನಡದ ಆರತಿ.
ಯಮುನೆ ಸಿಂಧು ಅಲಕಾನಂದ ಗಂಗೆ ಯಮುನೆ ಸಿಂಧು ಅಲಕಾನಂದ ನದಿಯ ಭರಣೆಗೆ ನದಿಯ ಭರಣೆಗೆ ಗಂಗೆ ಯಮುನೆ ಸಿಂಧು ಅಲಕಾನಂದ ನದಿಯ ಭರಣೆಗೆ ನದಿಯ ಭರಣೆಗೆ ತುಂಗೆ ಭದ್ರ ಕೃಷ್ಣೆಯರ ಕಾವೇರಿ ನದಿ ಜಲ ಸೇವೆಗೆ ತುಂಗೆ ಭದ್ರೆ ಕೃಷ್ಣೆಯರ ಕಾವೇರಿ ಕಾವೇರಿ ಚಂದ್ರಗುಪ್ತ ಬಿಂದುಸಾರ ಅಶೋಕರಾಳಿದ ಭೂಮಿಗೆ ಗಂಗರು ಚಾಲುಕ್ಯ ಹೊಯ್ಸಳ ವಿಜಯನಗರವೇ ಕಾಣಿಕೆ ತಾಯೇ ಅಮೃತ ಭಾರತಿ ತಾಯೇ ಅಮೃತ ಭಾರತಿ ನಿನಗೆ ಕನ್ನಡದಾರತಿ ನಿನಗೆ ಕನ್ನಡದಾರತಿ ನಿನಗೆ ಕನ್ನಡದಾರತಿ 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 ಅಮೃತ ಭಾರತಿಗೆ ಕನ್ನಡದಾರತಿ ಸಪ್ತಸ್ವರ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅತ್ಯಂತ ಹೆಮ್ಮೆ ಸಂಭ್ರಮದಿಂದ ಇಡೀ ಕರ್ನಾಟಕದ ಯಶೋಗಾಥೆಯನ್ನು ಈ ನೃತ್ಯದ ಮುಖೇನ ಸಾದರಪಡಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮ ಅದು ವಿಶೇಷವಾಗಿ ದೂರದರ್ಶನ ಸಂಸ್ಥಾಪನಾ ದಿನಾಚರಣೆ, ಅದರೊಟ್ಟಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ 40ರ ಸಂಭ್ರಮದ ಆಚರಣೆ, ಅದುವೇ ಮಾಧ್ಯಮ ಮೈಲುಗಲ್ಲು 40ರ ಹೊಸ್ತಿಲು.